ಹರೇ ಕೃಷ್ಣ. ಎಲ್ರಿಗೂ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಗವಂತ ಚೆನ್ನಾಗಿ ಕಾಣ್ತಾ ಇದ್ದಾನ? ದೃಷ್ಟಿ ತೆಗೆದ್ರಾ? ನಮ್ಮದೇ ದೃಷ್ಟಿ ತಗೋತೀವಿ ನಾವು, ಭಗವಂತನ ದೃಷ್ಟಿ ತೆಗೆಯಲ್ಲ. ಅಯ್ಯೋ, ಭಗವಂತನಿಗೆ ಎಲ್ಲಿ ದೃಷ್ಟಿ ಬೀಳುತ್ತೆ? ಹೌದಾ? ಭಗವಂತನ ದೃಷ್ಟಿ ಇಲ್ವಾ? ಹಾಂ, ನೋಡಿ, ಬೆಳಗಿಂದ ಭಕ್ತರು ಪ್ರೀತಿಯಿಂದ ಭಗವಂತನಿಗೆ ಇವತ್ತು ಮಾವಿನ ಹಣ್ಣಿನ ಅಲಂಕಾರವನ್ನು ಅರ್ಪಿಸಿದ್ದಾರೆ. ಸೊ ಈ ಒಂದು ಲೀಲೆನೂ ಬಹಳ ಮಹತ್ವವಾದದ್ದು. ಈ ಒಂದು ಲೀಲೆಯಲ್ಲಿ ಮುಖ್ಯವಾಗಿ ನಮಗೆ ಕಂಡುಬರೋದು ಭಗವಂತನ ಮತ್ತೆ ಭಕ್ತರ ನಡುವಿನ ಪ್ರೀತಿ. ಅದು ಈ ಒಂದು ಲೀಲೆಯ ವಿಶೇಷತೆ. ಆ ಪ್ರೀತಿಯ ಹಿನ್ನೆಲೆಯಲ್ಲಿ ಇದೆ ಶ್ರದ್ಧೆ. ಯಾಕಂದ್ರೆ ಶ್ರದ್ಧೆ ಇಲ್ಲದೆ ನಾವು ಯಾರನ್ನು ಪ್ರೀತಿಸೋಕ್ಕಾಗೋದಿಲ್ಲ. ಸೊ ಆಧಾರವಾಗಿ ಭಗವಂತನ ಮೇಲಿನ ಶ್ರದ್ಧೆ ಇದೆ, ಆದರೆ ನಿಜವಾಗಲೂ ಭಗವಂತ ಮತ್ತೆ ಭಕ್ತ ಪರಸ್ಪರ ವ್ಯಕ್ತಪಡಿಸ್ತಾ ಇರೋದು ಪ್ರೀತಿ. ನಾನು ಯಾರಿಗೋ ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ನಾವು ಬೇರೆ ದೇವಸ್ಥಾನಗಳಿಗೆ ಹೋದರೆ ಇಷ್ಟೊಂದು ಅದ್ಧೂರಿಯಾದ ಅಲಂಕಾರ ಸಿಗೋದು ಸ್ವಲ್ಪ ಕಡಿಮೆ. ಏನೋ ವರ್ಷದಲ್ಲಿ ಒಂದ್ಸತಿ ಮಾಡ್ತಾರೆ, ನಮಗೆ ಅವಕಾಶ ಸಿಕ್ಕಿದಾಗೆಲ್ಲ ಮಾಡ್ತೀವಿ. ಸೊ ಇದು ಈ ಒಂದು ಭಕ್ತಿಯ ಭಾವ ಇದೆಯಲ್ಲ, ಇದು ನಮಗೆ ಶ್ರೀಲ ಪ್ರಭುಪಾದರು ಕಲಿಸ್ಕೊಟ್ಟಿರೋದು. ನೀವು ಇಸ್ಕಾನ್ ಎಲ್ಲೇ ನೋಡಿ ಜಗತ್ತಿನಾದ್ಯಂತ ಯಾವಾಗಲೂ ಭಗವಂತನಿಗೆ ತುಂಬ ಆಡಂಬರದ ಅದ್ಧೂರಿಯ ಒಂದು ಅಲಂಕಾರ, ಪೂಜೆ, ಭೋಗ, ನೈವೇದ್ಯ ಎಲ್ಲವೂ ಆಗುತ್ತೆ. ಯಾಕಂದರೆ ಇದು ವಿಶೇಷವಾದ ಭಕ್ತಿಯ ಮಾರ್ಗ. ಈ ಒಂದು ಭಕ್ತಿಯ ಮಾರ್ಗದಲ್ಲಿ ನಾವು ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ, ನಿಯಮಗಳನ್ನು ಪಾಲನೆ ಮಾಡಲ್ಲ ಅಂತಲ್ಲ, ನಿಯಮಗಳನ್ನು ಪಾಲನೆ ಮಾಡೋದ್ರ ಜೊತೆಗೆ ಭಗವಂತನಿಗೆ ಪ್ರೀತಿಯನ್ನು ತೋರ್ತೀವಿ. ಬೇರೆ ಸಂಪ್ರದಾಯಗಳಲ್ಲಿ ಹೆಚ್ಚು ಕಡಿಮೆ ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಆದರೆ ಪ್ರೀತಿಗೆ ಆಸ್ಪದವಿಲ್ಲ. ನಿಯಮಗಳು ಹೆಚ್ಚು ಪ್ರಾಮುಖ್ಯ. ಸೊ ಈ ಒಂದು ಲೀಲೆಯೂ ಕೂಡ ಅಷ್ಟೇ ವಿಶೇಷವಾದದ್ದು. ಇವತ್ತು ನಾವು ಈ ಲೀಲೆಯನ್ನ ಶ್ರವಣ ಮಾಡೋಣ. ಯಾರಿಗೆ ಗೊತ್ತಿಲ್ವೋ ಆಗಲೇ ನಾವು ಪ್ರತಿದಿನ ಪ್ರತಿ ಸಂಜೆ 7 ಗಂಟೆಗೆ ಸೋಮವಾರದಿಂದ ಶುಕ್ರವಾರ ತನಕ ಭಾಗವತ ಆಳವಾದ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದೀವಿ. ಯಾರಿಗೆ ಗೊತ್ತಿಲ್ವೋ ನನಗೆ ಬಂದು ಸಂಪರ್ಕ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ, ಜಾಯಿನ್ ಆಗಿ. ಪ್ರತಿ ಸಂಜೆ 7ರಿಂದ 7:40 ತನಕ ಭಾಗವತ ಶ್ರವಣ ಆಗುತ್ತೆ. ಇವತ್ತು ನಾವು ಪ್ರವಚನಕ್ಕೆ ಮುಂಚೆ ಪ್ರಾರ್ಥನೆಗಳನ್ನು ಅರ್ಪಿಸ್ತಿರುವಾಗ ಭಾಗವತ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಮಾಡುವಂಥ ಪ್ರಾರ್ಥನೆಯನ್ನು ಅರ್ಪಿಸಿ. ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಭಾಗವತ ಶ್ರವಣದ ಮಹತ್ವ ಏನು ಅಂತ ಭಾಗವತದ 2ನೇ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಧರ್ಮ ಪ್ರೋಜಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋರುದ್ಯವರುದ್ಯತೆ ತ್ರಿಕೃತಿಭಿಃ ಶುಶ್ರೂಷಿಭಿಸ್ತತ್ಕ್ಷಣಾತ್. ಭಾಗವತ ಶ್ರವಣ ಮಾಡೋದ್ರಿಂದ ಏನು ಪ್ರಯೋಜನ? ಇವತ್ತಿನ ಲೀಲೆ ಭಾಗವತ ಶ್ರವಣ. ಯಾಕಂದ್ರೆ ಭಾಗವತ ಪುರಾಣದಲ್ಲಿ ಇರುವಂತಹ ಲೀಲೆಯ ಶ್ರವಣವನ್ನು ಮಾಡ್ತೀವಿ ನಾವು. ಸೊ ಈ ಭಾಗವತದ 2ನೇ ಮಂಗಳಾಚರಣದಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಭಾಗವತದ ವಿಶೇಷತೆ ಏನು ಅಂದ್ರೆ, ಮೊದಲು ಹೇಳ್ತಾರೆ ಧರ್ಮ ಪ್ರೋಜಿತ ಕೈತವತ್ರ ಪರಮೋ. ಕೈತವ ಧರ್ಮ, ಭಾಗವತ ಕೈತವ ಧರ್ಮವನ್ನ ತಿರಸ್ಕರಿಸಿದೆ. ಕೈತವ ಧರ್ಮ ಅಂದ್ರೇನು? ಸಾಮಾನ್ಯವಾಗಿ ನಾವು ಒಂದು ದೇವಸ್ಥಾನಕ್ಕೆ ಹೋಗೋದು, ಪುಣ್ಯ ಕಾರ್ಯ, ಮನೆಯಲ್ಲಿ ಪೂಜೆ ಮಾಡಿಸೋದು, ಇದು ಕೈತವ ಧರ್ಮ. ಕೈತವ ಅಂದ್ರೆ ಮೋಸ ಮಾಡ್ತಾ ಇರೋ ಧರ್ಮ. ಯಾಕೆ ಮೋಸ ಮಾಡ್ತಾ ಇರೋ ಧರ್ಮ? ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಇವಾಗ ನೀವು ಏನಾದ್ರು ಪೂಜೆಯನ್ನು ಮಾಡಿಸಿದ್ರೆ ಯಾರಾದರೂ ಪೂಜಾರಿಗಳನ್ನು ಕರೆಸ್ತೀರಾ, ಪೂಜಾರಿಗಳು ಮಂತ್ರ ಹೇಳ್ತಾರೆ. ನೀವೇನಾದ್ರು ಮಂತ್ರ ಕೇಳೋ ಅಭ್ಯಾಸದಲ್ಲಿದ್ರೆ ನಿಮ್ಗಿದು ಕಿವಿಗೆ ಬಿದ್ದಿರುತ್ತೆ. ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಶುರು ಮಾಡ್ತಾರೆ. ಅಂದ್ರೆ ಏನು? ಆ ಇಡೀ ಪೂಜೆಯ ಉದ್ದೇಶ ನಿಮಗೆ ಭೌತಿಕವಾದ ಲಾಭವನ್ನು ಕೊಡೋದು. ಪೂಜೆಯ ಉದ್ದೇಶ ಕಾಮ ಮೋಕ್ಷ ಇದೆ ಕೊನೆಗೆ. ಯಾರು ಮೋಕ್ಷ ತನಕ ಯಾರು ಬರೋದಿಲ್ಲ, ವಿಶೇಷವಾಗಿ ಕಲಿಯುಗ.
ಜನರಿಗೆ ನಿಜವಾಗಿಯೂ ಬೇಕಾಗಿರೋದು ಅರ್ಥ ಕಾಮ. ಧರ್ಮ ಅದಕ್ಕೆ ಮಾರ್ಗ. ಸರಿ, ಪೂಜೆ ಮಾಡ್ತೀನಿ, ಅದರಿಂದ ನನಗೆ ಏನು ಸಿಗುತ್ತೆ? ಭಗವಂತ ನನಗೆ ಕೃಪೆ ಕೊಡಲಿ, ನನಗೆ ಅರ್ಥ ಕೊಡಲಿ. ಅರ್ಥ ಅಂದರೆ ಹಣ. ಅರ್ಥದಿಂದ ಏನು ಸಿಗುತ್ತೆ? ಇಂದ್ರಿಯ ಭೋಗ. ನನಗೆ ಬೇಕಾಗಿರೋ ವಸ್ತುಗಳನ್ನು ನಾನು ತಗೋಬೋದು. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಹಾಗಾಗಿ ನಾನು ಪೂಜೆಯನ್ನು ಮಾಡ್ತೀನಿ. ಭಾಗವತ ಹೇಳ್ತಾ ಇದೆ ಇದು ಮೋಸದ ಧರ್ಮ. ಇದು ಯಾಕೆ ಮೋಸದ ಧರ್ಮ? ಈ ದೇಹ ಅಂತ ಒಂದು ನಾವು ತಪ್ಪು ತಿಳುವಳಿಕೆಯಲ್ಲಿ, ಪ್ರಜ್ಞೆಯಲ್ಲಿ ನಾವು ಸಿಕ್ಕು ಬಿದ್ದಿದ್ದೀವಿ. ಅದನ್ನು ಇದು ಪ್ರೋತ್ಸಾಹಿಸ್ತಾ ಇದೆ. ಹೌದು, ನೀವು ದೇಹವನ್ನು ಚೆನ್ನಾಗಿ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಪೂಜೆಯನ್ನು ಮಾಡಿ, ಅದಕ್ಕೆ ಹಣವನ್ನು ಸಂಪಾದನೆ ಮಾಡಿ, ಅದು ನಿಮ್ಮ ಇಂದ್ರಿಯ ಭೋಗಗಳು, ನಿಮಗೆ ಏನೇನು ಬಯಕೆಗಳಿದೆಯೋ ಎಲ್ಲವನ್ನು ಪೂರೈಸ್ಕೊಳ್ಳಿ ಅಂತ ಪ್ರೋತ್ಸಾಹವನ್ನು ನೀಡ್ತಾ ಇರೋದ್ರಿಂದ ಇದು ಮೋಸ. ಯಾಕಂದ್ರೆ ನಾವು ದೇಹನೇ ಅಲ್ಲ, ನಾವು ದೇಹ ಅಲ್ಲದೆ ಇರೋದ್ರಿಂದ ಯಾತಕ್ಕೆ ಈ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ? ಸಮಯ ವ್ಯರ್ಥತೆ. ಹಾಗಾಗಿ ಭಾಗವತ ಹೇಳ್ತಾ ಇದೆ ಇದು ಕೈತವ ಧರ್ಮ, ಮೋಸದ ಧರ್ಮ. ಸೊ ಈ ಮೋಸದ ಧರ್ಮವನ್ನ ಭಾಗವತ ಧರ್ಮ ಅಂದ್ರೆ ಪರಧರ್ಮ, ಅಂದ್ರೆ ಎಲ್ಲಾ ಧರ್ಮಕ್ಕಿಂತ ಶ್ರೇಷ್ಠವಾದದ್ದು, ಅತ್ಯುನ್ನತವಾದ ಧರ್ಮ ಈ ಕೆಳಮಟ್ಟದ ಮೋಸದ ಧರ್ಮವನ್ನ ತಿರಸ್ಕರಿಸ್ತಾ ಇದೆ 2ನೇ ಶ್ಲೋಕದಲ್ಲಿ. ಮತ್ತೆ ಏನ್ ಮಾಡ್ಬೇಕು? ಭಾಗವತ ಶ್ರವಣ ಮಾಡ್ಬೇಕು. ಭಾಗವತ ಶ್ರವಣ ಮಾಡೋದ್ರಿಂದ ಏನಾಗತ್ತೆ? ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ? ದೇವ್ರೆ ನನಗೇನೋ ಕಷ್ಟ ಇದೆ, ಪರಿಹಾರ ಕೊಡು. ಇಲ್ಲಿ ಹೇಳ್ತಾ ಇದಾರೆ ತಾಪತ್ರಯೋನ್ಮೂಲನಂ. ಭಾಗವತವನ್ನು ಓದೋದ್ರಿಂದ ಏನಾಗತ್ತೆ? ತಾಪತ್ರಯ ಉನ್ಮೂಲನಂ. ತಾಪತ್ರಯ ಯಾವ್ದು? 3 ಥರದ್ದು: ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಆದಿ ಅಲ್ಲ, ಅದು ಅಧಿ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಸೊ ಆಧ್ಯಾತ್ಮಿಕ ಅಂದ್ರೆ ನಮ್ಮ ಶರೀರ ಮತ್ತು ಮನಸ್ಸಿನಿಂದ ನಾವು ಪಡುವಂತ ಕಷ್ಟಗಳು. ಅಧಿಭೌತಿಕ ಅಂದ್ರೆ ಬೇರೆ ಜೀವಿಗಳಿಂದ ಪಡುವಂತ ಕಷ್ಟಗಳು. ಮತ್ತೆ ಅಧಿದೈವಿಕ ಅಂದ್ರೆ ಪ್ರಕೃತಿಯ ವಿಕೋಪಗಳು. ಸೊ ಈ 3 ಕಾರಣಗಳಿಂದ ಮನುಷ್ಯ ಕಷ್ಟವನ್ನ ಪಡ್ತಾನೆ. ಇದನ್ನ ತಾಪತ್ರಯ ಅಂತಾರೆ. ಭಾಗವತ ಹೇಳ್ತದೆ ಸುಮ್ಮನೆ ಭಾಗವತವನ್ನ ಶ್ರವಣ ಮಾಡೋದ್ರಿಂದ ಎಲ್ಲಾ ತಾಪತ್ರಯಗಳು ದೂರವಾಗುವುದು. ಯಾವ ಪೂಜೆನೂ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ, ಯಾವ ವ್ರತನೂ ಬೇಕಾಗಿಲ್ಲ, ಯಾವ ಜ್ಯೋತಿಷಿನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಸುಮ್ಮನೆ ಭಾಗವತ, ನಿತ್ಯಂ ಭಾಗವತ ಸೇವೆಯ, ಪ್ರತಿದಿನ ಭಾಗವತದ ಸೇವೆಯನ್ನ ಮಾಡಬೇಕು. ಭಾಗವತದ ಸೇವೆಯನ್ನ ಅಂದ್ರೆ ಏನು? ಶ್ರವಣ ಮಾಡಬೇಕು. ಕೇಳಿದ್ದನ್ನ ಯಾರಿಗೂ ನಮಗೆ ಬೇಕಾಗಿರೋರಿಗೆ, ಮನೆಯಲ್ಲಿ ನಮ್ಮ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಮಕ್ಳು ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಪ್ಪ ಅಮ್ಮ ಅತ್ತೆ ಮಾವ ಹೇಳೋದು ಅಷ್ಟೇ. ಇದು ಪರಧರ್ಮ. ಇದು ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ. ಅದಕ್ಕೆ ಹೇಳ್ತಾ ಇದ್ರೆ ತಾಪತ್ರಯೋನ್ಮೂಲನಂ. ಸರಿ ಆಯ್ತು, ಒಂದು ಪ್ರಾಬ್ಲಮ್, ಸಮಸ್ಯೆ ತೀರ್ತು. ಏನು? ಜೀವನದಲ್ಲಿ ಕಷ್ಟಗಳಿಲ್ಲ. ಇನ್ನೊಂದು, ನಮ್ಮ ಹೃದಯದಲ್ಲಿ ಬಹಳಷ್ಟು ಕಲ್ಮಶವಿದೆ. ಈ ಕಲ್ಮಶಗಳ ಕಾರಣ ನಾವು ಜೀವನದಲ್ಲಿ ನಿಜವಾದ ಸಂತೋಷವನ್ನು ಅನುಭವಿಸಕ್ ಆಗ್ತಾ ಇದೆ. ಹೃದಯದಲ್ಲಿ ಏನಿದೆ? ಕಷ್ಟ, ಕಚಡ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದರಿಂದ ತುಂಬಿದೆ ಹೃದಯ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಿಂದ ನಮಗೆ ದುಃಖ, ನಮಗೆ ಸಂತೋಷ ಇಲ್ಲ. ಆದ್ರೆ ನಮಗೆ ಕೇಳಿದ್ರೆ ಯಾಕ್ರಿ ನೀವು ಸಂತೋಷವಾಗಿಲ್ಲ ಅಂತ ನಾವು ಬೇರೆಯವ್ರಿಗೆ ಕಡೆ ಬೆರಳು ತೋರ್ಸಕ್ಕೆ ರೆಡಿಯಾಗಿರ್ತೀವಿ. ಅವ್ರ ಕಾರಣ, ಈ ಕಾರಣ, ಇನ್ನೊಂದು ಕಾರಣ. ಇಲ್ಲ, ಯಾವುದು ಕಾರಣ ಇಲ್ಲ. ಕೇವಲ ಒಂದೇ ಒಂದು ಕಾರಣ. ಏನು? ನಾವು, ನಮ್ಮ ಮನಸ್ಸು. ನಮ್ಮ ಮನಸ್ಸೇ ನಮಗೆ ದೊಡ್ಡ ಸಮಸ್ಯೆ. ಈ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಕೂತ್ಕೊಂಡಿದೆ, ಬೇರೂರಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ತಾಪತ್ರಯೋನ್ಮೂಲಂ. ಆಯ್ತಾ? ಸದ್ಯೋರುದ್ಯವರುದ್ಯತೆ ಕೃತಿವಿ ಶುಶ್ರೂಷಿಭಿ ತತ್ಕ್ಷಣಾತ್. ಶುಶ್ರೂಷಿಭಿ ಅಂದ್ರೆ ಶ್ರವಣ ಮಾಡಿದ ತಕ್ಷಣವೇ ಏನಾಗತ್ತೆ? ಹೃದಯ ಅವರುದ್ಯತೆ. ಯಾರೋ ಭಗವಂತ ಹೃದಯ ಅವರುದ್ಯತೆ ಅಂದ್ರೆ ಹೃದಯವನ್ನ ಪ್ರವೇಶ ಮಾಡ್ತಾನೆ, ಹೃದಯದಲ್ಲಿ ಅವತರಿಸ್ತಾನೆ ಭಗವಂತ. ಸುಮ್ಮನೆ ಭಾಗವತ ಶ್ರವಣ ಮಾಡೋದ್ರಿಂದ ಯಾರು ಬಂದು ಕೂತ್ಕೋತಾನೆ ನಮ್ಮ ಹೃದಯದೊಳಗಡೆ? ಯಾರು ಕೂತ್ಕೋತಾನೆ? ಭಗವಂತ ಬಂದು ಕೂತ್ಕೋತಾನೆ. ಇವಾಗ ಭಗವಂತ ಯಾವ್ದಾರು ಕಲುಷಿತವಾದ ಜಾಗದಲ್ಲಿ ಬಂದು ಕೂತ್ಕೋತಾನ? ಕಚ್ಚಡ ಇರೋ ಜಾಗದಲ್ಲಿ? ನಾವಿವಾಗ ಇಲ್ಲಿ ಅವನಿಗೆ ರೋಸ್ ಪೆಟಲ್ಸ್ ಇಟ್ಟಿದೀವೋ ಅಥವಾ ಕಸ ಹಾಕಿದೀವೋ? ರೋಸ್ ಪೆಟಲ್ಸ್ ಹಾಕಿದೀವಿ, ಯಾಕಂದ್ರೆ ಅದು ಭಗವಂತನಿಗೆ ಬೇಕಾಗಿರೋದು. ಕಸ ಹಾಕರೆ ಬಂದು ಕೂತ್ಕೊಳ್ಳಲ್ಲ. ಇವಾಗ ನಮ್ಮ ಹೃದಯದಲ್ಲಿ ಕಸದಿಂದ ತುಂಬಿದೆ, ಹಾಗಾಗಿ ಭಗವಂತ ಬರಲ್ಲ. ಆದ್ರೆ
ಈ ಭಾಗವತ ಶ್ರವಣ ಎಷ್ಟು ಪ್ರಬಲವಾದದ್ದು ಅಂದ್ರೆ ಬಹಳ ಬೇಗ ನಮ್ಮ ಹೃದಯದಲ್ಲಿರೋ ಕಲ್ಮಶ ನಾಶವಾಗುವುದು. ಏನು ಮಾಡ್ಬೇಕಾಗಿಲ್ಲ, ಸುಮ್ಮನೆ ಭಾಗವತ ಶ್ರವಣ ಮಾಡೋದು. ಅವಾಗೇನಾಗುತ್ತೆ, ಭಗವಂತ ತಕ್ಷಣವೇ ಬಂದು ನಮ್ಮ ಹೃದಯದೊಳಗೆ ಕೂತ್ಕೊಂಡು ಬಿಡ್ತಾನೆ. ಒಂದ್ಸತಿ ಭಗವಂತ ಹೃದಯದಲ್ಲಿ ಕೂತ್ಕೊಂಡಾದ್ಮೇಲೆ ಇನ್ನು ಕಸ ಬರಕ್ ಸಾಧ್ಯ ಇಲ್ವಲ್ಲ, ಸಾಧ್ಯತೆ ಇಲ್ಲ ತಿರ್ಗಾ. ಅದಕ್ಕೆ ಹೇಳ್ತಾರೆ ಸದ್ಯೋ ವೃದ್ಧತೆ, ಬೇರೆ ಯಾವ ಮಾರ್ಗದಿಂದಲೂ ಇದು ಸಾಧ್ಯ ಇಲ್ಲ. ಭಗವಂತ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ ಬೇರೆ ಮಾರ್ಗ ಇಲ್ಲ. ಅಷ್ಟು ಸುಲಭವಾಗಿ ನಾವು ಭಗವಂತನಿಗೆ ಪ್ರಿಯರಾಗ್ಬೋದು ಭಾಗವತ ಶ್ರವಣದಿಂದ. ಹಾಗಾಗಿ ಈ ಒಂದು ನರಸಿಂಹ ಲೀಲೆಯನ್ನು ನಾವು ಭಾಗವತದಿಂದ ಕೇಳ್ತಾ ಇದೀವಿ ಇವತ್ತು. ಬಹಳ ಅದ್ಭುತವಾದ, ನಾನು ಹೇಳಿದ್ನಲ್ಲ, ಭಗವಂತ ಮತ್ತು ತನ್ನ ಭಕ್ತರ ನಡುವಿನ ಪ್ರೀತಿಯ ವಿನಿಮಯದ ಒಂದು ಗುಣಗಾನ ಇದು ಈ ಲೀಲೆ. ಸೊ ಮೊದಲು ಈ ಕಥೆಯನ್ನ ಶುರು ಮಾಡೋಕ್ಕಿಂತ ಮುಂಚೆ ಪ್ರಹ್ಲಾದನ ಹಿಂದಿನ ಜನ್ಮದ ಬಗ್ಗೆ ಶ್ರವಣ ಮಾಡೋಣ. ಪ್ರಹ್ಲಾದ ಹಿಂದಿನ ಜನ್ಮದಲ್ಲಿ ಯಾರಾಗಿದ್ದ, ಅವನು ಹೇಗೆ ಪ್ರಹ್ಲಾದನಾದ, ಹೇಗೆ ಅಂತ ಮಹಾಭಕ್ತನಾದ. ನರಸಿಂಹ ಪುರಾಣ ಅಂತ ಇದೆ, ಅದರಲ್ಲಿ ಹೇಳ್ತಾರೆ ಪ್ರಹ್ಲಾದನ ಹಿಂದಿನ ಜೀವನ ಒಬ್ಬ ಬ್ರಾಹ್ಮಣನ ಮಗನಾಗಿ ಜನ್ಮ ಪಡ್ಕೊಂಡಿರ್ತಾನೆ. ಬ್ರಾಹ್ಮಣನ ಮಗನಾಗಿ ಜನ್ಮ ಪಡ್ಕೊಂಡಿದ್ರು ಕೂಡ ಕಾರಣಾಂತರಗಳಿಂದ ಕೆಟ್ಟ ಸಂಘಕ್ಕೆ ಬಿದ್ದು ಅವನು ಒಬ್ಬ ವೇಶ್ಯೆಯ ಸಂಘವನ್ನ ಮಾಡ್ತಾನೆ. ವೇಶ್ಯೆಯ ಸಂಘವನ್ನ ಮಾಡಿರೋ ಕಾರಣ ಒಂದಿನ ಏನಾಗುತ್ತೆ, ಅವನು ಆ ವೇಶ್ಯೆಯನ್ನ ಭೇಟಿ ಮಾಡಕ್ಕೆ ಹೋಗ್ತಾನೆ. ಕಾರಣಾಂತರಗಳಿಂದ ಅವತ್ತು ಆ ವೇಶ್ಯೆ ಜೊತೆಗೆ ಅವನ ಜಗಳವಾಗತ್ತೆ. ಯಾವುದೋ ಕಾರಣಕ್ಕೆ ಮನಸ್ತಾಪ ಆಗತ್ತೆ. ಆ ಮನಸ್ತಾಪದಿಂದಾಗಿ ಅವನು ಒಂದ್ ಕಡೆ ಮುಖ ಮಾಡ್ಕೊಂಡು ಕೂತಿಯಾನೆ, ಆ ವೇಶ್ಯೆ ಇನ್ನೊಂದ್ ಕಡೆ ಮುಖ ಮಾಡ್ಕೊಂಡು ಕೂತಿಯಾನೆ. ಕೋಪ ಒಬ್ಬರ ಮೇಲೆ ಒಬ್ಬರು. ಮತ್ತೆ ಇಡೀ ರಾತ್ರಿ ಉಪವಾಸ ಇದ್ಕೊಂಡು ಮೌನ ವ್ರತವನ್ನ ಆಚರಿಸ್ತಾರೆ, ಜಾಗರಣೆ ಮಾಡ್ತಾರೆ. ಸಾಮಾನ್ಯವಾದ ದಿನ ಆಗಿದ್ರೆ ಅವ್ರಿಗೆ ಏನು ಅಷ್ಟೊಂದು ಪ್ರಯೋಜನ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಅವತ್ತು ನರಸಿಂಹ ಚತುರ್ದಶಿಯ ತಿಥಿ. ಎಷ್ಟು ಶ್ರೇಷ್ಠ ಈ ತಿಥಿ ಅಂದ್ರೆ ಅವ್ರಿಗೆ ಗೊತ್ತೂ ಇರ್ಲಿಲ್ಲ, ಅವರಿಬ್ಬರಿಗೂ ಏನು ಗೊತ್ತೂ ಇಲ್ಲ. ಇದು ಅಜ್ಞಾತ ಸುಕೃತಿ ಅಂತಾರೆ, ಅಂದ್ರೆ ಗೊತ್ತಿಲ್ಲದೆ ಏನೋ ಒಂದು ಭಕ್ತಿಯನ್ನ ಮಾಡ್ಬಿಡೋದು. ಸೊ ಅವ್ರು ಏನ್ ಮಾಡಿದ್ರು, ಗೊತ್ತಿಲ್ಲದೆ ಉಪವಾಸ, ಮೌನ ವ್ರತ, ಜಾಗರಣೆ ಮಾಡ್ಬಿಟ್ರು. ಅವತ್ತು ಸುಮ್ಮನೆ ಇಷ್ಟೇ ಗೊತ್ತಿಲ್ಲದೆ ಮಾಡಿದ್ರು ಕೂಡ ಆ ಭಗವಂತನ ಒಂದು ಆವಿರ್ಭಾವದ ತಿಥಿ ಎಷ್ಟು ಪ್ರಬಲವಾದದ್ದು ಅಂದ್ರೆ ಆ ವ್ಯಕ್ತಿಗೆ ವಿಶೇಷವಾದ ಕೃಪೆ ಸಿಗುತ್ತೆ. ಆ ವ್ರತದ ಫಲವಾಗಿ ಮುಂದಿನ ಜನ್ಮದಲ್ಲಿ ಅವನು ಪ್ರಹ್ಲಾದನ ಜನ್ಮವನ್ನು ಪಡ್ಕೊತಾನೆ. ಇದು ನೋಡಿ, ಇದು ಸುಮ್ಮನೆ ಆ ವ್ರತದ ಮಹಿಮೆ ಎಷ್ಟು ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವನು ಪ್ರಹ್ಲಾದನಾಗಿ ಜನ್ಮ ಪಡಿತಾನೆ ಆ ಅಲ್ಪ ಭಕ್ತಿಯ ಕಾರಣ. ನೇಹಾ ವಿಕ್ರಮನಾಶೋಸ್ತಿ ಪ್ರತ್ಯವಾಯವನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಾತೋಪಯ. ಸ್ವಲ್ಪ ಭಕ್ತಿಯನ್ನು ಮಾಡ್ದ, ಅದು ಅಜ್ಞಾತ, ಗೊತ್ತಿಲ್ಲದೆ. ಅದರ ಫಲವಾಗಿ ಅವನಿಗೆ ಯಾರು ಗುರುಗಳಾಗಿ ಸಿಕ್ಕಿದ್ರು ಮುಂದಿನ ಜನ್ಮದಲ್ಲಿ, ನಾರದ ಮುನಿಗಳು ಗುರುಗಳಾಗಿ ಸಿಕ್ಕಿದ್ರು. ಆದ್ರೆ ಅವನು ಮಾಡಿದಂತ ಪಾಪದ ಫಲವಾಗಿ, ಯಾಕಂದ್ರೆ ವೇಶ್ಯೆಯ ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ, ಪಾಪ ಕೆಲಸ, ಪಾಪದ ಫಲವಾಗಿ ಅವನು ಹಿರಣ್ಯಕಶಿಪು ಅಂತಹ ಅಸುರನ ಮಗನಾಗಿ ಜನ್ಮ ಪಡಿತಾನೆ. ಹಿರಣ್ಯಕಶಿಪುವಿನ ಮಗನಾಗ್ತಾನೆ. ಅದಕ್ಕೆ ಕಾರಣ ಅವನ ಹಿಂದಿನ ಜನ್ಮದ ಪಾಪ. ಆದರೆ ಅವನು ಮಾಡಿದಂತ ಅಜ್ಞಾತ ಸುಕೃತಿ, ಪುಣ್ಯಕ್ಕಿಂತ ಭಕ್ತಿಯ ಕಾರ್ಯ, ಅಜ್ಞಾತ ಭಕ್ತಿಯ ಕಾರ್ಯದಿಂದಾಗಿ ಅವನಿಗೆ ನಾರದರಂತರ ಗುರುಗಳು ಸಿಕ್ಕಿ ಅವನು ಮಹಾಭಕ್ತನಾಗ್ತಾನೆ. ಇದು ಸುಮ್ಮನೆ ಗೊತ್ತಿಲ್ಲದೆ ವ್ರತವನ್ನ ಮಾಡಿದ್ರ ಫಲ. ಇವಾಗ ಹಿರಣ್ಯಕಶಿಪು ಯಾರು, ಇದರ ಹಿನ್ನೆಲೆಗೆ ನಾನು ಕತೆಗೆ ಹೋಗ್ತಾ ಇಲ್ಲ. ಆದ್ರೆ ಹಿರಣ್ಯಕಶಿಪು ಅಂದ್ರೆ ಆ ಹೆಸರಲ್ಲಿ ಎರಡು ಪದಗಳಿವೆ, ಹಿರಣ್ಯ ಮತ್ತೆ ಕಶಿಪು. ಹಿರಣ್ಯ ಅಂದ್ರೆ ಸಂಪತ್ತು, ಕಶಿಪು ಅಂದ್ರೆ ಆರಾಮವಾದ ಹಾಸಿಗೆ, ಪಿಲ್ಲೋ, ಹೀಗೆ. ಅಂದ್ರೆ ಹಿರಣ್ಯಕಶಿಪುವಿನ ಅರ್ಥ ಏನು, ಯಾರು ಆರಾಮವಾದ ಜೀವನವನ್ನ, ಭೌತಿಕ ಜೀವನವನ್ನ ನಡೆಸಕ್ಕೆ ಇಷ್ಟಪಡ್ತಾನೋ ಅವನು ಹಿರಣ್ಯಕಶಿಪು. ಇವಾಗ ಕಲಿಯುಗದಲ್ಲಿ ಯಾರಪ್ಪ ಇದ್ದಾರೆ, ಎಂತ ಜನ ಇದ್ದಾರೆ, ಚಿಕ್ಕ ಪುಟ್ಟ ಹಿರಣ್ಯಕಶಿಪುಗಳು ಅಲ್ವಾ ಎಲ್ಲರೂ.
ನಾವು ಆ ಚೌಕಟ್ಟಿನ ಒಳಗೆ ಬರೋಕ್ಕೆ ಮುಂಚೆ ನಾವು ಹಿರಣ್ಯಕಶಿಪು ಜೊತೆ ಸ್ವಲ್ಪ ಕಾಂಪಿಟಿಷನ್ ಮಾಡ್ತಾ ಇದ್ವಿ. ಸೊ ಭೌತಿಕ ಜಗತ್ತಿನಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರೂ ಇಂದ್ರಿಯ ಭೋಗದ ಜೀವನಕ್ಕೋಸ್ಕರನೇ ಕಷ್ಟಪಡ್ತಾರೆ. ಯಾಕಂದ್ರೆ ಎಲ್ಲರೂ ಅನ್ಕೊಂಡಿರೋದು ಅದೇ ಜೀವನ. ಆದರೆ ಅದು ಸುಸಂಸ್ಕೃತ ಮನುಷ್ಯರ ಜೀವನ ಅಲ್ಲ, ಅದು ಹಿರಣ್ಯಕಶಿಪುವಿನ ಜೀವನ, ಅಸುರನ ಜೀವನ. ಅಸುರ ಅಂದ್ರೆ ಏನು? ಅಸುರ ಅಂದ್ರೆ ಅವನಿಗೆ 2 ಕೋಡಿರಲ್ಲ. ಅಸುರ ಅಂದ್ರೆ ಯಾರು ಭಗವಂತನಲ್ಲಿ ಶ್ರದ್ಧೆ ಇಡಲ್ವೋ ತನ್ನ ಇಂದ್ರಿಯ ಭೋಗಕ್ಕೋಸ್ಕರ ಜೀವನ ಮಾಡ್ತಾನೋ ಅವನು ಅಸುರ. ದೇವರ ಕಡೆ ತಿರುಗಿ ನೋಡಲ್ಲ, ಅವನು ಅಸುರ. ಅವನ ಗುಣಗಳನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ವರ್ಣಿಸ್ತಾನೆ. ದಂಭೋ ದರ್ಪೋಭಿಮಾನಶ್ಚ, ಹೀಗೆ ದುಷ್ಟರು. ಕೃಷ್ಣ ಭಗವದ್ಗೀತೆ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಾ ಪರತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಅಸುರರ ಭಾವ ದುಷ್ಕರ್ಮಿಗಳು. ಬುದ್ಧಿ ಇದೆ ಆದರೆ ತಪ್ಪು ದಿಕ್ಕಿನಲ್ಲಿ ತಪ್ಪು ಕಾರಣಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ, ಇವರು ಅಸುರರು. ಇವನು ಮಹಾ ಅಸುರನಾಗಿದ್ದ. ಅಸುರನ ಮಗನಾಗಿ ಪ್ರಹ್ಲಾದ ಜನ್ಮ ಪಡಿತಾನೆ. ಆ ಜನ್ಮವು ಬಹಳ ವಿಶೇಷವಾದದ್ದು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿನ್ನೆಲೆ. ಹಿರಣ್ಯಕಶಿಪುವಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರೇನು? ಹಿರಣ್ಯಾಕ್ಷ ಅಂತ. ಇಬ್ರು ಅಸುರರು, ಒಬ್ರಿಗಿಂತ ಒಬ್ರು. ಈ ಹಿರಣ್ಯಾಕ್ಷನನ್ನ ಭಗವಂತ ವಿಷ್ಣು ಯಾವ ರೂಪದಲ್ಲಿ ಸಂಹಾರ ಮಾಡ್ತಾನೆ? ಯಾವ ರೂಪದಲ್ಲಿ ಸಂಹಾರ ಮಾಡ್ತಾನೆ? ಯಾವ ಅವತಾರ? ವರಾ ಅವತಾರ. ವರಾ ಅಂದ್ರೆ ಯಾವ ದೇವ, ಯಾವ ಶರೀರ? ಹಂದಿಯ ರೂಪವನ್ನ ಸ್ವೀಕರಿಸ್ತಾನೆ. ಇವಾಗ ಹಿರಣ್ಯಕಶಿಪುವಿಗೆ ಸಾಕಷ್ಟು ಜ್ಞಾನ ಇತ್ತು. ಇವತ್ತಿನ ಕಾಲದಲ್ಲಿ ಜನರಿಗೆ ನೀವು ಯಾರು ಅಂದ್ರೆ ಅವರಿಗೆ ಈ ಸರಳವಾದ ಉತ್ತರ ಕೊಡಕ್ ಬರಲ್ಲ. ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನೋದು ಗೊತ್ತಿಲ್ಲ ಇವತ್ತಿನ ಕಾಲದ ಜನರಿಗೆ. ಅವನು ದೊಡ್ಡ ಅಸುರನಾಗಿದ್ದ, ಆದ್ರೆ ಅವನಿಗೆ ಈ ವಿಷಯ ಗೊತ್ತಿತ್ತು. ಹಿರಣ್ಯಾಕ್ಷ ಸಂಹಾರ ಆದ್ಮೇಲೆ ಅವನೇನ್ ಮಾಡ್ತಾನೆ? ತನ್ನ ತಾಯಿ, ಅತ್ತಿಗೆ, ಅವರ ತಮ್ಮನ ಮಕ್ಕಳು ಎಲ್ಲರನ್ನೂ ಸೇರಿಸಿ ಉಪದೇಶ ಕೊಡ್ತಾನೆ. ಏನು ಉಪದೇಶ ಕೊಡ್ತಾನೆ? ಅಯ್ಯೋ ಬೇಸರ ಪಡಬೇಡಿ, ನೀವು ದೇಹ ಅಲ್ಲ, ನೀವು ಆತ್ಮ. ನಾವು ಈ ಜನ್ಮದಲ್ಲಿ ತಾತ್ಕಾಲಿಕವಾಗಿ ಬಂದಿದ್ದೀವಿ, ಎಲ್ಲರೂ ಬದುಕ್ತೀವಿ, ಎಲ್ಲರೂ ಸಾಯ್ತೀವಿ. ಯಾರೆ ನಾವು ಆತ್ಮ, ದೇಹಕ್ಕೆ ಮಾತ್ರ ಜನ್ಮ ಇದೆ, ಮರಣ ಇದೆ ಅಂತೆಲ್ಲ ಆತ್ಮ ಜ್ಞಾನವನ್ನು ಕೊಟ್ಟು ಅವ್ರಿಗೆ ಬೇರೆ ಬೇರೆ ಒಂದು ಚೆನ್ನಾಗಿ ವಿವರಿಸಿ ಅವರಿಗೆ ಸಾಂತ್ವನ ಮಾಡ್ತಾರೆ. ಅವರು ಆಮೇಲೆ ಸ್ವಲ್ಪ ಮನಸ್ಸು ಶಾಂತವಾಗತ್ತೆ, ಅವರು ಹೋಗ್ತಾರೆ. ಆಮೇಲೆ ಹಿರಣ್ಯಕಶಿಪು ಹೇಳಿದ ಮಾತುಗಳಿಂದ ಅಂದ್ರೆ ಅವನಿಗೆ ಸಾಕಷ್ಟು ಜ್ಞಾನ ಗೊತ್ತಿತ್ತು, ತಿಳಿದಿತ್ತಂತವನು. ಅವ್ರಿಗೆ ಹೇಳ್ದ ನಾವು ದೇಹ ಅಲ್ಲ ಆತ್ಮ ಅಂತ. ಆಮೇಲೆ ಯೋಚನೆ ಮಾಡ್ತಾ ಇದ್ದಾನೆ, ನಾವು ದೇಹ ಅಲ್ಲ ಆತ್ಮ, ಆತ್ಮವಾಗಿ ನಾವು ಸನಾತನ. ಅರೆ ನಮ್ಮ ದೇಹ ತಾತ್ಕಾಲಿಕ. ಸೊ ಅವನಿಗೊಂದು ಐಡಿಯಾ ಬಂತು. ಏನು ಐಡಿಯಾ? ನಾನು ಯಾಕೆ ನನ್ನ ದೇಹವನ್ನು ಶಾಶ್ವತ ಮಾಡಬಾರ್ದು ಅಲ್ವಾ? ಅವಾಗ ಹಿರಣ್ಯಕಶಿಪು ಹಾಗೆ ಉಳ್ಕೋಬಹುದು. ನಾನು ಇನ್ನೊಂದು ದೇಹ ಯಾಕೆ ಬೇಕು ನನಗೆ? ನಾನು ಇದೇ ದೇಹವನ್ನು ಉಳಿಸ್ಕೋತೀನಿ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಸರಿ, ಯಾರನ್ನಾದ್ರೂ ಪ್ರಸನ್ನ ಪಡಿಸ್ಬೇಕಲ್ಲ. ಯಾರನ್ನ ಪ್ರಸನ್ನ ಪಡಿಸೋದು? ಬ್ರಹ್ಮದೇವನ ಪ್ರಸನ್ನ ಪಡಿಸೋಣ ಅಂತ ಇಚ್ಛೆ ಪಡ್ತಾನೆ. ಸರಿ, ಆಮೇಲೆ ಘೋರವಾದ ತಪಶ್ಚರ್ಯಗಳನ್ನ ಮಾಡ್ತಾನೆ. ಎಂತಹ ಘೋರವಾದ ತಪಸ್ಸೆ ಅಂದ್ರೆ ಯೋಗ ಕ್ಲಾಸ್ಗೆ ಹೋಗೋರು ಮಾಡೋಕ್ಕಾಗಲ್ಲ. ಯೋಗ ಕ್ಲಾಸಲ್ಲಿ ವೃಕ್ಷಾಸನ ಅಂದ್ರೇನು? ಪೂಜಾರಿ ಪ್ರಭು ಅನ್ಕೊಂಡಿದ್ದೀರಾ? ಒಂದು ಕಾಲಲ್ಲಿ ನಿಂತ್ಕೊಳ್ಳೋದು, ಇನ್ನೊಂದು ಕಾಲು ತೊಡೆ ಮೇಲೆ, 2 ಕೈ ಮೇಲ್ ಮಾಡ್ಕೊಂಡು ನಿಂತ್ಕೊಂಡ್ರೆ ವೃಕ್ಷಾಸನ. ಇವಾಗ ನಾನು ನಿಮ್ಗೆ ಹಿರಣ್ಯಕಶಿಪು ಆಸನ ತೋರಿಸ್ತೀನಿ. ಹಿರಣ್ಯಕಶಿಪು ಆಸನ ಅಂದ್ರೆ ಅದೇ ಒಂದು ಕಾಲು ಹಿಂಗಿಲ್ಲ, ಹೆಂಗಿದೆ? ಹಿಂಗಿದೆ ಅಂದ್ರೆ ಹಿಂಗೆ. ಹೀಗೆ ಅವನು ಒಂದು ಕಾಲಿನ ಬೆರಳುಗಳ ಮೇಲೆ ನಿಂತ್ಕೊಂಡು ಕೈಯನ್ನು ಮೇಲ್ ಮಾಡಿಕೊಂಡು ತಪಸ್ಸು ಮಾಡ್ತಾರೆ. ಎಂತಹ ಘೋರವಾದ ತಪಸ್ಸು! ಅವನು ಮಾಡಿರೋ ತಪಸ್ಸಿನಿಂದ ಅವನ ಶರೀರದಿಂದ ಒಂದು ಶಾಖ, ಬೆಂಕಿ ಹೊರಗಡೆಯಿಂದ ಬರ್ತಾ ಇದೆ. ಅವನ ದೇಹ ಎಲ್ಲ ಪೂರ್ತಿ ಕ್ರಿಮಿಕೀಟಗಳೆಲ್ಲ ತಿಂದು ನಾಶ ಮಾಡಿಬಿಟ್ಟಿವೆ. ಆದರೂ ಕೂಡ ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಈ ತಪಸ್ಸನ್ನು ತಡ್ಕೊಳಕ್ಕಾಗಲೇ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಓಡೋಗ್ತಾರೆ. ಅಪ್ಪ ಬ್ರಹ್ಮ, ಇವನೇನಪ್ಪ ಮಾಡ್ತಾ ಇದ್ದಾನೆ? ನಿನಗೇ ಗೊತ್ತು ಕಾರಣ. ಇವನು ನಿನ್ನ ಸ್ಥಾನವನ್ನು ತಗೋಬೇಕು ಅಂತ ಇಷ್ಟ ಘೋರ ತಪಸ್ಸು ಮಾಡ್ತಾ ಇದ್ದಾನೆ. ಅವನಿಗೆ ಅದನ್ನ ಆಗೋದಕ್ಕೆ ಬಿಡಬೇಡ, ದಯವಿಟ್ಟು. ಎಲ್ಲ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತಾನೆ, ನೀನೇನಾದ್ರು ಮಾಡ್ಬೇಕು. ಬ್ರಹ್ಮ ಹೇಳ್ತಾನೆ, ಇಲ್ಲಪ್ಪ, ಇವನು ಮಹಾಸುರ, ಇವನು ನನ್ನ ಕೈನಿಂದ ಏನೂ ಆಗಲ್ಲ.
ಹ್ಮ್ ಭಗವಂತನ ಭಗವಂತ ಆಶ್ವಾಸನೆ ನೀಡ್ತಾನೆ, ಹೆದರಬೇಡಿ. ಈ ದುಷ್ಟ ನನ್ನ ಭಕ್ತನಾದ ಪ್ರಹ್ಲಾದನಿಗೆ ಅವನು ತೊಂದರೆಯನ್ನ ಕೊಟ್ಟಾಗ ನಾನು ಆಗ ಅವನ ಕಥೆಯನ್ನು ಮುಗಿಸ್ತೀನಿ, ನೀವು ಹೆದರಬೇಡಿ, ಹೋಗಿ. ಸರಿ, ಆಶ್ವಾಸನೆ ಪಡ್ಕೊಂಡು ಎಲ್ಲ ದೇವತೆಗಳು ಮತ್ತೆ ತಮ್ಮ ಕಾರ್ಯಕ್ಕೆ ಹಿಂದಿರುಗ್ತಾರೆ. ಆಗ ಬ್ರಹ್ಮ ತನ್ನ ಬ್ರಹ್ಮಲೋಕದಿಂದ ಕೆಳಗಡೆ ಇಳಿತಾನೆ. ಇವನಿಗೆ ವರವನ್ನು ಕೊಡ್ಬೇಕಲ್ಲ. ತನ್ನ ಹಂಸವಾಹನದಲ್ಲಿ ಇಳಿತಾನೆ. ಆ ಪರ್ವತದ ಹತ್ರ ಬಂದು ನೋಡ್ತಾನೆ, ಇವನು ಎಲ್ಲಿ ತಪಸ್ಸು ಮಾಡ್ತಾ ಇದ್ನೋ, ಆದ್ರೆ ಎಲ್ಲಿ ಕಾಣಿಸ್ತಾನೆ ಇಲ್ಲ, ಇವನು ಕಣಿಗೆ ಕಾಣ್ತಾ ಇಲ್ಲ ಹಿರಣ್ಯಕಶಿಪು. ಅವನ ದೇಹದ ಸುತ್ತಲೂ ಒಂದು ಹುತ್ತ ಬೆಳ್ಕೊಂಡ್ಬಿಟ್ಟಿದೆ. ಆಮೇಲೆ ಬ್ರಹ್ಮನಿಗೆ ಗೊತ್ತಾಯ್ತು ಅವನು ಇಲ್ಲಿದ್ದಾನೆ ಅಂದ್ಬಿಟ್ಟು ಕಮಂಡಲುನಿಂದ ನೀರನ್ನ ಚಿಮುಕಿಸ್ತಾನೆ. ಆ ಹುತ್ತ ಕಣ್ಮರೆ ಆಗತ್ತೆ. ಆಗ ನೋಡಿದ್ರೆ ಹಿರಣ್ಯಕಶಿಪುವಿನ ಚರ್ಮ, ಅವನ ದೇಹದಲ್ಲಿ ಏನೂ ಇಲ್ಲ, ಕೇವಲ ಅಸ್ಥಿ ಪಂಜರ ಅಷ್ಟೇ. ಸ್ಕೆಲಿಟನ್ ಆಗಿ ನಿಂತಿದ್ದಾನೆ, ಇನ್ನೂ ಉಸಿರಾಡ್ತಾ ಇದ್ದಾನೆ. ಬ್ರಹ್ಮ ಅವಾಗ ಹೇಳ್ತಾನೆ, ಬೇರೆ ಯಾರು ಇಂತಹ ಘೋರ ತಪಸ್ಸನ್ನ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಭವಿಷ್ಯದಲ್ಲಿ ಯಾರು ಮಾಡೋದು ಇಲ್ಲ ಅಂದ್ಬಿಟ್ಟು ನಾನು ನಿನ್ನ ಪ್ರಸನ್ನನಾಗಿದ್ದೀನಿ ಅಂತ ಇನ್ನೊಂದು ಸ್ವಲ್ಪ ನೀರನ್ನು ಚುಮುಕಿಸ್ತಾನೆ. ಆಗ ಅವನ ಶರೀರ ಪುನರುಜ್ಜೀವಿತವಾಗತ್ತೆ. ಒಂದು ವಜ್ರಾಯುಧವನ್ನ ತಡ್ಕೊಳ್ಳೋ ಅಷ್ಟು ಬಲಿಷ್ಠವಾದ ಶರೀರವನ್ನು ಪಡ್ಕೋತಾನೆ ಹಿರಣ್ಯಕಶಿಪು. ಬ್ರಹ್ಮ ಕೇಳಿದಾನೆ, ಆಯ್ತಪ್ಪ, ಇಷ್ಟೊಂದು ಕಠೋರ ತಪಶ್ಚರ್ಯ ಯಾತಕ್ಕೆ ಮಾಡಿದೆ, ನಿನಗೆ ಏನು ಬರಬೇಕು? ಅವಾಗೇನು ಹೇಳ್ತಾನೆ ಹಿರಣ್ಯಕಶಿಪು? ಹೇಳ್ತಾನೆ, ಬ್ರಹ್ಮನನ್ನ ಹೊಗಳ್ತಾನೆ, ಹಾಡು ಹೊಗಳ್ತಾನೆ ಹಲವಾರು ಶ್ಲೋಕಗಳಲ್ಲಿ ಭಾಗವತದಲ್ಲಿ. ಆಮೇಲೆ ಹೇಳ್ತಾನೆ, ಬ್ರಹ್ಮ, ನನಗೆ ಅಮರತ್ವವನ್ನು ನೀಡು. ಬ್ರಹ್ಮ ಹೇಳ್ತಾನೆ, ನನಗೆ ಅಮರತ್ವ ಇಲ್ಲ, ನಾನು ನಿನಗೆಲ್ಲಿಂದಪ್ಪ ಕೊಡ್ಲಿ, ಬೇರೆ ಏನಾದ್ರು ಕೇಳು. ಇವಾಗ ನೋಡಿ, ಗಮನಿಸಿ, ಇವನು ಎಷ್ಟು ಚಾಲು. ಇವನು ಹಿರಣ್ಯಕಶಿಪು, ಇವನಿಗೆ ಬೇಕಾಗಿದ್ದು ಸಾಯದೇ ಇರೋದು ಬೇಕಾಗಿತ್ತು ಅವನು ಮುಖ್ಯವಾಗಿ, ಅಲ್ವಾ? ಸರಿ, ಇವನು ಇವಾಗ ಬ್ರಹ್ಮ ಹೀಗೆ ಹೇಳ್ಬಿಟ್ನಲ್ಲ, ಅಮರತ್ವಾಗ ನಾನು ಕೊಡೋಕ್ಕಾಗಲ್ಲ ಅಂತ. ಸೊ ಇವಾಗ ಅವನು ತನ್ನ ಬುದ್ಧಿಯನ್ನು ಉಪಯೋಗಿಸ್ತಾನೆ. ನೋಡಿ, ಎಂತಹ ಪ್ರಚಂಡ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಇವಾಗ ಅವನು ವರವನ್ನ ಕೇಳ್ತಾ ಇದ್ದಾನೆ. ವರದ ಉದ್ದೇಶ ಏನು? ಸಾಯೋಕ್ಕೆ ಇರೋ ಎಲ್ಲಾ ಕಾರಣಗಳನ್ನ ಮುಚ್ಚಾಕ್ತಾ ಇದ್ದಾನೆ. ಸಾಯಕ್ಕೆ ಮೊದಲೇ ಕಾರಣ ಏನು? ಇನ್ನೊಬ್ರು ಯಾರಿಂದಾನೋ ಕೊಲ್ಲಲ್ಪಡೋದು. ಸೊ ವರದ ಮೊದಲ ಭಾಗ ಹೇಳ್ತಾ ಇದ್ದಾನೆ, ನನಗೆ ಯಾವ ಮನುಷ್ಯನಿಂದ ಸಾವು ಬರಬಾರ್ದು. ಬ್ರಹ್ಮ ತಥಾಸ್ತು ಅಂತ. ಅಯ್ಯೋ, ಇಲ್ಲ, ಬರೀ ಮನುಷ್ಯರು ಸಾಲದು. ಯಾಕಂದ್ರೆ ನನ್ನ ತಮ್ಮನ್ನ ಯಾರು ಕೊಂದಿದ್ದು? ಪಶು, ಹಂದಿ ಬಂದು ಕೊಂದಿದ್ದು. ಹಾಗಾಗಿ ಆ ವರಕ್ಕೆ ಸ್ವಲ್ಪ ಅಡಿಷನ್ ಮಾಡ್ತಾನೆ. ಏನೋ, ಯಾವ ಪಶುವಿನಿಂದಲೂ ಸಾಯ್ಬಾರ್ದು. ಸರಿ, ಆಮೇಲೆ ತಿರ್ಗಾ ಯೋಚನೆ ಬರ್ತಾ, ಅಯ್ಯೋ, ಈ ದೇವತೆಗಳೆಲ್ಲ ಇದಾರಲ್ಲ, ಇವ್ರನ್ನ ಸೇರಿಸ್ಕೋಬೇಕು. ಸರಿ, ನೀನು ಸೃಷ್ಟಿ ಮಾಡಿರೋ ಯಾವ ಜೀವಿಗಳಿಂದಾನು ನಾನು ಸಾಯ್ಬಾರ್ದು. ಸೊ ಎಲ್ಲಾ ಜೀವಿಗಳಿಂದ ನಾನು ಪ್ರತಿರಕ್ಷಿತನಾದೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯಾವ ಜೀವಿಯಿಂದಾನು ನನಗೆ ಯಾವ ತೊಂದರೆ ಇಲ್ಲ. ವರದ ಮೊದಲನೇ ಭಾಗ. 2, ಇನ್ಯಾವುದರಿಂದ ವ್ಯಕ್ತಿ ಸಾಯ್ಬೋದು? ಅಸ್ತ್ರಗಳಿಂದ ಸಾಯ್ಬೋದು. ಸೊ ವರದ ಎರಡನೇ ಭಾಗದಲ್ಲಿ ಕೇಳ್ತಾನೆ, ನನಗೆ ಯಾವ ಅಸ್ತ್ರದಿಂದಲೂ ನನಗೆ ಸಾವು ಬರಬಾರ್ದು. ವರದ ಎರಡನೇ ಭಾಗ ಆಯ್ತು, ತಥಾಸ್ತು. 3ನೇ ಭಾಗ, ಸರಿ ಆಯ್ತು, ಯಾವ ವೈರಿಯೂ ಇಲ್ಲ, ಯಾವ ಅಸ್ತ್ರದಿಂದ ಸಾಯಕ್ಕಾಗಲ್ಲ, ಆದ್ರೆ ವೃದ್ಧಾಪ್ಯ ಸಹಜವಾಗಿ ಸಾಯ್ಬೋದಲ್ಲ. ಅಂದ್ರೆ ಇವನು ಇವಾಗ ಏನನ್ನ ಜಯಿಸ್ಬೇಕಾಗಿತ್ತು? ಕಾಲವನ್ನ ಜಯಿಸ್ಬೇಕಾಗಿತ್ತು. ಸೊ ಅವನೇನ್ ಹೇಳ್ತಾನೆ, ಅದಕ್ಕೆ ಕಾಲವನ್ನ ಜಯಿಸೋ ಉದ್ದೇಶದಿಂದ ಹೇಳ್ತಾನೆ, ನನಗೆ ಯಾರು ಸಾಯ್ಬೇಕಂದ್ರೆ ಹಗಲಲ್ಲಿ ಸಾಯ್ಬೇಕು ಅಥವಾ ರಾತ್ರಿಯಲ್ಲಿ ಸಾಯ್ಬೇಕು. ಸೊ ನಾನು ಹಗಲಲ್ಲೂ ಸಾಯ್ಬಾರ್ದು, ರಾತ್ರಿಯಲ್ಲೂ ಸಾಯ್ಬಾರ್ದು ಅಂತ 3ನೇ ಭಾಗವನ್ನ ಕೇಳ್ತಾನೆ. ಸೊ ಏನನ್ನ ಜಯಿಸ್ದ ಇವಾಗ? ಬೇರೆ ಜೀವಿಗಳಿಂದ, ಅಸ್ತ್ರದಿಂದ, ಕಾಲದಿಂದ. ಆಮೇಲೆ ಸ್ಪೇಸ್, ಜಾಗದಿಂದ. ಏನು ಜಾಗ? ಸಾಯ್ಬೇಕು ಅಂದ್ರೆ ಯಾರಾದ್ರೂ ನೆಲದ ಮೇಲಾದ್ರೂ ಸಾಯ್ಬೇಕು, ಇಲ್ಲ ಯಾವ್ದೋ ಪಕ್ಷಿ ಬಂತು ಎತ್ಕೊಂಡು ಹೊಟ್ಟೋಗ್ಬಿಡ್ತು, ಆಕಾಶದಲ್ಲಿ ಸಾಯ್ಬೇಕು. ಎರಡೇ ಇರೋದು. ಸೊ ಏನ್ ಹೇಳ್ತಾನೆ ಅದಕ್ಕೆ? ಭೂಮಿ ಮೇಲೂ ಸಾಯ್ಬಾರ್ದು, ಆಕಾಶದಲ್ಲೂ ಸಾಯ್ಬಾರ್ದು. ಇನ್ನು ಒಂದೇ ಒಂದು ಉಳ್ಕೊಂಡಿತ್ತು, ಏನು? ಮನೆ ಒಳಗಡೆ ಹೊರಗಡೆ. ಮನೆ ಒಳಗೂ ಸಾಯ್ಬಾರ್ದು, ಹೊರಗಡೆನೂ ಸಾಯ್ಬಾರ್ದು. ಆಗೋಯ್ತಲ್ಲ, ಎಲ್ಲ ಕವರ್ ಮಾಡ್ಬಿಟ್ನಲ್ಲ. ಎಲ್ಲ ಕವರ್ ಮಾಡ್ದ ಅನ್ಕೊಂಡ, ಆಯ್ತು, ಇನ್ನು ನನ್ನನ್ನು ಯಾರು ಕೊಲ್ಲಕ್ಕಾಗಲ್ಲ, ಸಾವಿನ ಏನೇನು ಕಾರಣಗಳಿದ್ವು ಎಲ್ಲವನ್ನು ನಾನು ಮುಚ್ಚಿಬಿಟ್ಟಿದ್ದೀನಿ ಅಂದ್ಬಿಟ್ಟು ತುಂಬಾ ದರ್ಪ ಅಹಂಕಾರವನ್ನು ತೋರಿ ಎಲ್ಲ ತ್ರಿಲೋಕಗಳನ್ನು ಜಯಿಸ್ಬಿಡ್ತಾನೆ.
ಇವಾಗ ಇವನು ತಪಶ್ಚರ್ಯ ಮಾಡ್ತಿರುವಾಗ ಇವನ ಪತ್ನಿ ಕೈಯಾದು ಅವಳು ಆಗ್ಲೇ ಗರ್ಭಿಣಿ ಆಗಿತ್ತು. ಪ್ರಹ್ಲಾದ ಅವಳ ಗರ್ಭದಲ್ಲಿತ್ತು ಇದ್ದ. ಸೊ ಅಷ್ಟು ಸಮಯಕ್ಕೆ ಆ ಸಮಯಕ್ಕೆ ಏನ್ ಮಾಡ್ತಾರೆ, ಈ ದೇವತೆಗಳು ನೋಡ್ತಾರೆ, ಓ ಇದು ಒಳ್ಳೆ ಅವಕಾಶ, ಹಿರಣ್ಯಕಶಿಪು ಲೀಡರ್ ಇಲ್ವಲ್ಲ, ಸರಿ ಅಸುರರ ಮೇಲೆ ದಾಳಿ ಮಾಡೋಣ ಅಂದ್ಬಿಟ್ಟು ಅವರೆಲ್ಲ ದಾಳಿ ಮಾಡಿ ಎಲ್ಲ ಅಸುರನ್ನು ಸಂಹಾರ ಮಾಡ್ತಾರೆ. ಮಾಡ್ಬಿಟ್ಟು ಕಯಾದುವನ್ನ ಬಂದಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇಂದ್ರನ ನೇತೃತ್ವದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ದಾರಿಯಲ್ಲಿ ಯಾರು ಸಿಗ್ತಾರೆ, ನಾರದ ಮುನಿಗಳು ಸಿಗ್ತಾರೆ. ನಾರದ ಮುನಿಗಳು ಸಿಗ್ತಾರೆ. ಇಂದ್ರ ಏನಪ್ಪ, ಏನ್ ಕತೆ, ಈ ಹೆಂಗಸನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ 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 ಸ್ವಾಮಿ, ತಪ್ಪು ತಿಳ್ಕೊಬೇಡಿ, ಏನೂ ಇಲ್ಲ, ಇವಳು ಹಿರಣ್ಯಕಶಿಪುವಿನ ಪತ್ನಿ, ಇವಳ ಗರ್ಭದಲ್ಲಿ ಆ ಅಸುರನ ಮಗು ಇದೆ. ಆ ಮಗು ಜನ್ಮ ತಗೊಂಡ ತಕ್ಷಣ ಅದನ್ನು ಸಂಹಾರ ಮಾಡಿಬಿಟ್ಟು ಈ ಸ್ತ್ರೀಯನ್ನ ನಾವು ಬಿಟ್ಬಿಡ್ತೀವಿ, ಬೇರೆ ಏನು ಉದ್ದೇಶ ಇಲ್ಲ ಸ್ವಾಮಿ. ನಾರದ ಹೇಳ್ತಾನೆ, ಇಲ್ಲ, ಅವಳ ಗರ್ಭದಲ್ಲಿ ಯಾವ ಅಸುರನೂ ಇಲ್ಲ, ಅವಳ ಗರ್ಭದಲ್ಲಿ ಒಬ್ಬ ಮಹಾಭಕ್ತ ಜನ್ಮ ಪಡೆಯಲಿದ್ದಾನೆ. ಹಾಗಾಗಿ ನೀನು ಅವರನ್ನ ಕೊಲ್ಲಕ್ಕೂ ಆಗಲ್ಲ, ಅವಳ ಪಾಡುಗಳನ್ನು ಬಿಟ್ಬಿಡು. ಇವಾಗ ನಾರದ ಮುನಿಗಳೇ ಅದನ್ನು ಹೇಳಾದ್ಮೇಲೆ ವಾದ ಮಾಡಕ್ಕೆ ಮುಟ್ಟಾಳನ ಇಂದ್ರ ಇಲ್ಲ. ಹಾಗಾಗಿ ಅವನೇನ್ ಮಾಡ್ತಾನೆ, ಕೇಳಿದ ತಕ್ಷಣ ದೇವತೆಗಳು ಆ ಕೈಯಾದುಗೆ ಪ್ರದಕ್ಷಿಣೆ ಮಾಡ್ತಾರೆ. ಯಾಕೆ, ಅವಳ ಗರ್ಭದಲ್ಲಿ ಭಕ್ತನಿದ್ದಾನೆ ಒಬ್ಬ. ಭಕ್ತನ ಸ್ಥಾನ ಎಷ್ಟು ಪ್ರಮುಖವಾದದ್ದು ಅಂತ ಇಂದ್ರನಿಗೆ ಗೊತ್ತು. ಹಾಗಾಗಿ ಅವನು ಪ್ರದಕ್ಷಿಣೆಯನ್ನ ಮಾಡಿ 3 ಸತಿ ನಮಸ್ಕಾರಗಳನ್ನು ಅರ್ಪಿಸಿ ಅವನು ತನ್ನ ಸ್ವರ್ಗ ಲೋಕಕ್ಕೆ ವಾಪಸ್ ಹೋಗ್ತಾನೆ. ಸರಿ, ನಾರದರು ಅವಾಗ ಕಯಾದುವನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಆಶ್ರಮದಲ್ಲಿ ಇದ್ದಿದ್ದಂತ ವಯೋವೃದ್ಧ ಸ್ತ್ರೀಯರು ಅವಳ ಶುಶ್ರೂಷೆಯನ್ನೇ ಮಾಡ್ತಾರೆ, ಯಾಕಂದ್ರೆ ಗರ್ಭಿಣಿ ಆಗಿದ್ದವಳು ಅವಳು. ಸರಿ, ಪ್ರತಿದಿನ ನಾರದರು ಏನ್ ಮಾಡ್ತಾರೆ, ಕಯಾದುವನ್ನ ಕೂರಿಸ್ಕೊಂಡು ಕ್ಲಾಸು. ಯಾರು ನಮ್ಗೆ ಸಿಕ್ಕರೆ ಬಿಡಲ್ಲ ಅಲ್ವಾ ನಾವು, ಭಗವತ್ ತತ್ವ ಕೊಟ್ಬಿಟ್ಟು ಜಪಮಾಲೆ ಕೊಟ್ಬಿಟ್ಟೆ ಕಳಿಸೋದು. ಸೊ ಅವರು ಬಿಡ್ಲಿಲ್ಲ ನಾರದ ಮುನಿಗಳು. ಅವರನ್ನು ಕೂರಿಸ್ಕೊಂಡು ಪ್ರತಿದಿನ ಆತ್ಮತತ್ವ, ಭಗವತ್ ತತ್ವ ಇತ್ಯಾದಿ ಇತ್ಯಾದಿ ಎಲ್ಲ ಒಂದಾದ್ಮೇಲೆ ಒಂದು ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಜನ್ಮವನ್ನು ಪೂರೈಸಿಕೊಳ್ಳೋ ಕೂಡ ಪರಿಪೂರ್ಣತೆಯನ್ನು ಪಡ್ಕೊಳ್ಳೋಕೆ ಮಾರ್ಗ ಏನು ಅನ್ನೋದನ್ನ ಕೂಡ ಗರ್ಭದಲ್ಲಿ ಇರೋ ಶಿಶು ಹೇಳ್ತಾ ಇದ್ದಾರೆ. ಅವಾಗ ಕಯಾದು ಕೇಳ್ತಾ ಇದ್ದಾರೆ, ಜೊತೆಗೆ ಯಾರು ಕೇಳ್ತಾ ಇದ್ದಾರೆ, ಗರ್ಭದಲ್ಲಿರೋ ಪ್ರಹ್ಲಾದ ಕೇಳ್ತಾರೆ. ನೀವು ಕೇಳ್ಬೋದು, ಗರ್ಭದಲ್ಲಿರೋ ಮಗು ಕೇಳತ್ತಾ? 7ನೇ ತಿಂಗಳಾದ ಮೇಲೆ ಕೇಳುತ್ತೆ. ಭಾಗವತದಲ್ಲ ಇದರ ವರ್ಣನೆಯೂ ಇದೆ. 7 ತಿಂಗಳ ತನಕ ಶಿಶುವಿಗೆ ಪ್ರಜ್ಞೆ ಇಲ್ಲ. 7 ತಿಂಗಳಿಂದ ತಾಯಿಯ ಗರ್ಭದಲ್ಲಿರೋ ಮಗುವಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಜೊತೆಗೆ ತನ್ನ ಪರಿಸ್ಥಿತಿಯ ಅರಿವು ಆಗತ್ತೆ. ಅಂದ್ರೆ ನೋವು ಗೊತ್ತಾಗ್ತಾ ಇದೆ, ಕಿವಿನೂ ಕೇಳ್ತಾ ಇದೆ, ಎಲ್ಲ ಆಗ್ತಾ ಇದೆ, ಎಲ್ಲ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಅದಕ್ಕೆ ನಾವು ಗರ್ಭವತಿ ಸ್ತ್ರೀಯರಿಗೆ ಹೇಳ್ತೀವಿ, ನೀವು ದಯವಿಟ್ಟು ಕೃಷ್ಣ ಪುಸ್ತಕವನ್ನು ಓದಿ, ರಾಮಾಯಣನ ಓದಿ, ಭಾಗವತವನ್ನು ಓದಿ ಇತ್ಯಾದಿ ಇತ್ಯಾದಿ. ಯಾಕಂದ್ರೆ ಆ ಗರ್ಭದಲ್ಲಿರೋ ಮಗುಗೆ ಒಳ್ಳೆಯ ಸಂಸ್ಕೃತಿಯನ್ನ ಕೊಡಬೇಕು, ಭಗವತ್ ಭಕ್ತಿಯನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ. ನೀವು ಅದಕ್ಕೆ ಸಮಯ ಇಲ್ಲ ಇವತ್ತು, ಆ ವಿಷಯವನ್ನು ಹಂಗೆ ಬಿಡ್ತೀನಿ. ಸೊ ಅವಳು ಪ್ರತಿದಿನ ಶ್ರವಣ ಮಾಡ್ತಾ ಇದ್ದಾಳೆ. ಗರ್ಭದಲ್ಲಿ ಪ್ರಹ್ಲಾದ ಎಲ್ಲ ಕೇಳ್ಕೊತಾ ಇದ್ದಾನೆ. ಕೇಳ್ಕೊಂಡು ಅದು ಏನಾಗತ್ತೆ, ಅವಳಿಗೆ ಮಗುವನ್ನ ಜನ್ಮ ಕೊಡಕ್ಕೆ ಭಯ. ಯಾಕೆ, ಪತಿ ಇಲ್ಲ, ಪತಿ ಎಲ್ಲ ತಪಸ್ ಮಾಡ್ತಾ ಇದ್ದಾನೆ. ಏನಾದ್ರು ಈ ಮಗು ಜನ್ಮ ಪಡ್ಕೊಂಡ್ಬಿಟ್ರೆ ಆಮೇಲೆ ತಿರ್ಗಾ ದೇವತೆಗಳು ಬಂದು ಕೊಂದ್ಬಿಟ್ರೆ ಅಂದ್ಬಿಟ್ಟು ಅವಳು ಭಯದಲ್ಲಿ ಅವಳಿಗೆ ಮಗುಗೆ ಜನ್ಮನೇ ಕೊಡಲ್ಲ, ಕಾಯ್ತಾನೆ ಇದ್ದಾಳೆ. ಎಷ್ಟೋ 100 ವರ್ಷ ಆಗೋಯ್ತಾನೆ. ಆ 100 ವರ್ಷಗಳ ತನಕ ಪ್ರಹ್ಲಾದ ಏನು ಮಾಡ್ತಾ ಇದ್ದಾನೆ, ನಾರದರಿಂದ ಶ್ರವಣ ಮಾಡ್ತಾನೆ ಇದ್ದಾನೆ. ನಾರದರು ಒಂದ್ಸತಿ ಸಿಕ್ಕಿ ಹೇಳಿದ್ರೆ ಸಾಕು, ಮಹಾಭಕ್ತ ಆಗ್ಬಿಡ್ತಾರೆ. ಇವನು ಪ್ರತಿದಿನ ಏನು ಶ್ರವಣ ಮಾಡ್ತಾ ಇದ್ದಾರೆ, ಕ್ಲಾಸಲ್ಲಿ ಕೂತಿದ್ದಾನೆ. ಪ್ರಹ್ಲಾದ ಏನಾಗಿರ್ಬೇಕು ನೋಡಿ ಅವನ ಕತೆ. ಹಾಗಾಗಿ ಅವನು ಜನ್ಮವನ್ನು ಪಡ್ಕೊಂಡ ತಕ್ಷಣ ಮಹಾಭಕ್ತ. ಜನ್ಮವನ್ನು ಪಡ್ಕೊಂಡ ತಕ್ಷಣ ಅಲ್ಲ, ಧರ್ಮವನ್ನು ಪಡ್ಕೊಳ್ಳೋಕ್ಕಿಂತ ಮುಂಚೆನೆ ಮಹಾಭಕ್ತ. ಅವನಿಗೆ ಜೀವನದ ಗುರಿ ಏನು, ನಾನು ಯಾರು, ಭಗವಂತನಿಗೂ ನನಗೂ ಇರೋ ಸಂಬಂಧ ಏನು, ಎಲ್ಲ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಗೊತ್ತು, ಹರೇರ್ ನಾಮ ಇವ ಕೇವಲ ಭಗವಂತನ ನಾಮ ಜಪ ಒಂದೇ ಮಾರ್ಗ. ಅವನ ಗುರುಗಳು ನಾರದ ಮುನಿಗಳು ಮಂತ್ರವನ್ನು ಕೊಟ್ಬಿಟ್ಟಿದ್ದಾರೆ. ಅವನು ಮಂತ್ರ ಜಪದಲ್ಲಿ ಮುಳುಗೋಗ್ತಾನೆ. ಜನ್ಮ ಪಡ್ಕೊಂಡ ತಕ್ಷಣ ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗಿಂದ ಅವನ ಕೆಲಸ ಏನೋ ಮಂತ್ರ ಜಪ ಅಷ್ಟೇ. ಅವನಿಗಿನ್ನೇನು ಗೊತ್ತಿಲ್ಲ. ಸರಿ, ಇವನು ದೊಡ್ಡ ರಾಜ ಹಿರಣ್ಯಕಶಿಪು. ಇನ್ನು ಅವನ ಮಗನನ್ನ ತಯಾರು ಮಾಡ್ಬೇಕಲ್ವಾ, ಮುಂದೆ ರಾಜ್ಕುಮಾರ ರಾಜ ಆಗ್ಬೇಕು. ಅವನು ಯಾರ ರಾಜ, ಅಸುರರ ರಾಜ. ಸೊ ಟ್ರೈನಿಂಗ್ ಕೊಡ್ಬೇಕಲ್ಲ.
ಹಿರಣ್ಯಕಶಿಪುದು ಪ್ರೈವೇಟ್ ಸ್ಕೂಲ್ ಇತ್ತು, ಅಸುರ ಟ್ರೈನಿಂಗ್ ಸ್ಕೂಲ್. ಅಸುರರಿಗೆ ಟ್ರೈನಿಂಗ್ ಕೊಡೋದಕ್ಕೆ, ಅಂದ್ರೆ ತನ್ನ ಮಗ ಮತ್ತೆ ಬೇರೆ ಅಸುರರ ಮಕ್ಕಳು ಎಲ್ಲರಿಗೂ ಟ್ರೈನಿಂಗ್ ಕೊಡೋದಕ್ಕೆ. ಸೊ ಶಾಲೆಗೆ ಕಳಿಸ್ತಾನೆ. ಆದ್ರೆ ಪ್ರಹ್ಲಾದನಿಗೆ ಆಗ್ಲೇ ಎಲ್ಲ ವಿದ್ಯಾಭ್ಯಾಸ ಆಗೋಗಿದೆ. ಅವನಿನ್ನೇನು ಓದೋ ಅವಶ್ಯಕತೆ ಏನಿಲ್ಲ, ಕೇಳೋ ಅವಶ್ಯಕತೆ ಏನಿಲ್ಲ. ಸರಿ, ಆದ್ರೂ ಅಪ್ಪ ಕಳಿಸ್ತಾ ಇದ್ದಾನೆ ಅಂತ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಅವ್ರು ಹೇಳ್ತಾ ಇರೋ ವಿಷಯಗಳು ಯಾವುದೋ ಅವನಿಗೆ ಸರಿ ಹೋಗ್ತಾ ಇಲ್ಲ, ಎಲ್ಲ ದೈಹಿಕ ಮಟ್ಟದಲ್ಲಿ ಹೇಳ್ತಾ ಇದಾರೆ. ಅವ್ನು ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡ್ತಾ ಇದ್ದಾನೆ. ಸರಿ, ಒಂದಿನ ಏನಾಗುತ್ತೆ, ಮನೆಗೆ ಬಂದಿದ್ದಾನೆ ಪ್ರಹ್ಲಾದ. ಸ್ನಾನ ಮಾಡಿಸಿ ಅಮ್ಮ ಚೆನ್ನಾಗಿ ವಸ್ತ್ರವನ್ನು ಧರಿಸಿ ತಂದೆ ಮುಂದೆ ಕರ್ಕೊಂಡು ಬರ್ತಾಳೆ. ಆ ಮಗುವನ್ನು ನೋಡಿದ ತಕ್ಷಣ ಹಿರಣ್ಯಕಶಿಪುಗೆ ತುಂಬಾ ಸಂತೋಷವಾಗುತ್ತೆ. 5 ವರ್ಷದ ಬಾಲಕ. ಸಂತೋಷವಾಗಿ ಅವನನ್ನು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕೇಳ್ತಾನೆ, ಮಗು, ನೀನು ಸ್ಕೂಲಲ್ಲಿ ಕಲ್ತಿರೋದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನು ಹೇಳಪ್ಪ? ಮಕ್ಕಳು ಸ್ಕೂಲ್ ಹೋದ್ರೆ ನಾವು ಕೇಳ್ತೀವಿ, ಏನು ಕಲ್ತ್ಕೊಂಡೆ ಇವತ್ತು ಸ್ಕೂಲಲ್ಲಿ? ಸೊ ಹಾಗಾಗಿ ಹಿರಣ್ಯಕಶಿಪು ಈ ರೀತಿ ಪ್ರಶ್ನೆಯನ್ನು ಮಾಡ್ತಾನೆ. ಆಗ ಪ್ರಹ್ಲಾದ ನಮ್ಮ ಥರ ಉತ್ತರ ಕೊಡಲ್ಲ. ಹೇಗೆ ಉತ್ತರ ಕೊಡ್ತಾನೆ? ಒಂದು ಅದ್ಭುತವಾದ ಶ್ಲೋಕವನ್ನು ಹೇಳ್ತಾನೆ. ಶ್ರೀ ಪ್ರಹ್ಲಾದ ಉವಾಚ ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂ ಗತೋ ಯತ್ ಹರಿಮಾಶ್ರಯೇತ. ಹೇಳ್ತಾ ಇದ್ದಾನೆ, ಯತ್ ಸಾಧು ಮನ್ಯೇ ಅಸುರವರ್ಯ ದೇಹಿನಾಂ. ಯಾರಿಗೂ ಉದ್ದೇಶಿಸ್ತಾ ಇದ್ದಾನೆ? ಅವರ ತಂದೆಗೆ, ಪ್ರೀತಿಯ ತಂದೆ, ಅಪ್ಪ ಅಂತ ಹೇಳ್ತಾ ಇಲ್ಲ. ಏನಂತ ಕರೀತಾ ಇದ್ದಾನೆ? ಅಸುರವರ್ಯ. ಅಸುರವರ್ಯ ಅಂದ್ರೆ ಎಲ್ಲರಿಗಿಂತ ನಂಬರ್ 1 ಅಸುರ. ಅಪ್ಪನಿಗೆ ಕರಿತಾ ಇರೋದು ನಂಬರ್ 1 ಅಸುರನೇ. ನಾನು ಏನ್ ಕಲ್ತ್ಕೊಂಡಿದ್ದೀನಿ ಅಂತ ಕೇಳ್ತಾ ಇದೆಯಲ್ಲ, ಕೇಳು. ಏನು? ಅಸುರವರ್ಯದೇನ ಸದಾ ಸಮುದ್ವಿಗ್ನ ಧ್ಯಾಮ್ ಅಸತ್ಗೃಹ. ಗೃಹಸ್ಥರ ಬಗ್ಗೆ ಹೇಳ್ತಾ ಇದ್ದಾನೆ, ಗೃಹಸ್ಥರ ಪರಿಸ್ಥಿತಿಯನ್ನ ಹೇಳ್ತಾನೆ. ಯಾಕಂದ್ರೆ ಹಿರಣ್ಯಕಶಿಪು ಗೃಹಸ್ಥ. ಸದಾ ಸಮುದ್ವಿಗ್ನ, ಉದ್ವಿಗ್ನ ಸದಾ ಅಂದ್ರೆ ಆತಂಕ, ದುಃಖ. ಅಸದ್ಗೃಹಾತ್. ಯಾಕೆ ಈ ದುಃಖ ಆತಂಕ? ಅಸದ್ಗೃಹಾತ್. ಅಸತ್ ಅಂದ್ರೆ ನಿಜವಲ್ಲದಂತಹದ್ದು ಅಥವಾ ಶಾಶ್ವತವಲ್ಲದಂಥದ್ದು. ತಾತ್ಕಾಲಿಕವಾದ ದೇಹ, ತಾತ್ಕಾಲಿಕವಾದ ಗೃಹಸ್ಥ ಜೀವನಕ್ಕೆ ಅಂಟುಕೊಂಡಿರುವಂತ ಜನರಿಗೆ ಇದು ಉಪದೇಶ. ಏನೋ ಇದು ಗೃಹಂ ಅಂಧಕೂಪಂ. ಗೃಹಂ ಮನೆ, ಅಂಧಕೂಪ. ಕೂಪ ಅಂದ್ರೆ ಏನು? ಬಾವಿ. ಅಂಧಕೂಪ ಅಂದ್ರೆ ಕತ್ತಲೆಯಿಂದ ತುಂಬಿರುವಂತ ಬಾವಿ. ಅಂದ್ರೆ ಅದ್ರೊಳಗೆ ಬಿದ್ದಾದ್ಮೇಲೆ ಏನು ಗೊತ್ತಾಗಲ್ಲ. ಹೇಳ್ತಾ ಇದ್ರೆ ಗೃಹಸ್ಥ ಜೀವನ ಏನು? ಆತಂಕ, ದುಃಖ, ಕತ್ತಲೆಯ ಜೀವನ. ಯಾರು ಹೇಳ್ತಾ ಇರೋದು? 5 ವರ್ಷದ ಬಾಲಕ ಪ್ರಹ್ಲಾದ ಅವನ ತಂದೆಗೆ ಹೇಳ್ತಾರೆ. ಏನ್ ಮಾಡ್ಬೇಕು? ವನಂ ಗತೋ ಯದ್ ಹರಿಮಾಶ್ರಯೇತ. ಇದೆಲ್ಲ ಬಿಡಪ್ಪ, ಹೋಗು, ಅರಣ್ಯಕ್ಕೆ ಹೋಗು. ಅವತ್ತಿನ ಕಾಲದಲ್ಲಿ ಹೋಗ್ತಾ ಇದ್ರು ಅರಣ್ಯಕ್ಕೆ. ರಾಜರು ತಮ್ಮ ಆಳ್ವಿಕೆ ಮುಗಿದಾದ್ಮೇಲೆ, ಗೃಹಸ್ಥ ಆಶ್ರಮ ಆದ್ಮೇಲೆ ವಾನಪ್ರಸ್ಥ ಆಶ್ರಮಕ್ಕೆ ಅವರು ಅರಣ್ಯಕ್ಕೆ ಹೋಗ್ತಾ ಇದ್ರು. ಹೇಳ್ತಾ ಇದ್ದೇನೆ, ನೀನು ಈ ರಾಜ್ಯವನ್ನೆಲ್ಲ ಬಿಟ್ಟು ವನಂ ಗತೋ ಯದ್ ಹರಿಮಾಶ್ರಯೇತ. ಅರಣ್ಯಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ನೀನು ಹರಿಯ ಆಶ್ರಯವನ್ನ ಪಡ್ಕೋ. 5 ವರ್ಷದ ಬಾಲಕ ಅವ್ರ ಅಪ್ಪಂಗೆ ಅಡ್ವೈಸ್ ಮಾಡ್ತಾರೆ. ನಮಗೇನ್ ಇದರಿಂದ ಪಾಠ? ಈ ಗೃಹಸ್ಥ ಜೀವನ ಅನ್ನೋ ಒಂದು ಅಂಧಕಾರದ ಬಾವಿಯಲ್ಲಿ ನಾವು ಸುಮ್ಮನೆ ಬಿದ್ದು ಜೀವನ ಅದೇ ಅಂತ ಯೋಚನೆ ಮಾಡಬಾರ್ದು. ನಮ್ಮ ಜೀವನದ ನಿಜವಾದ ಗುರಿ ಭಗವಂತನ ಭಕ್ತಿ. ಇದು ಸೈಡ್ ಬಿಸ್ನೆಸ್. ಇದು ಮನೆಯನ್ನ ನಡೆಸೋದು ಸೈಡ್ ಬಿಸ್ನೆಸ್. ಮೇನ್ ಬಿಸ್ನೆಸ್ ಪರೋ ಧರ್ಮೋ ಯಥೋ ಭಕ್ತಿರಥೋಕ್ಷಜೆ. ಕೃಷ್ಣನಿಗೆ ಭಕ್ತಿಯನ್ನ ಮಾಡೋದು ನಿಜವಾದ ಕೆಲಸ. ಪರಧರ್ಮ, ಪರಧರ್ಮ ಅಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ. ಅಪರಾಧರ್ಮ ಅಂದ್ರೆ ಮನೆಯನ್ನ ನಡೆಸೋದು. ಅಪರಾಧರ್ಮ ಕೆಳಮಟ್ಟದ ಧರ್ಮ. ಅಪರಾಧರ್ಮವನ್ನ ಬಿಟ್ಬಿಟ್ಟು ಬರೀ ಪರ್ವಧರ್ಮವನ್ನ ಮಾಡೋಕ್ಕಾಗತ್ತಾ? ಆಗತ್ತೆ, ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲಸ ಕಾರ್ಯ ಬಿಟ್ಟು ಬರೀ ಭಕ್ತಿಯನ್ನ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆದ್ರೆ ಬರೀ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಜೀವನ ಮಾಡೋದು ಅದು ಮನುಷ್ಯ ಜೀವನ ಅಲ್ಲ, ಅದು ಪಶುಗಳ ಜೀವನ. ಸೊ ಹೇಳ್ತಾ ಇದ್ದಾನೆ, ನೀನು ಮನುಷ್ಯ. ಆದ್ರೆ ಅವ್ರ ಅಪ್ಪಂಗೆ ಹೇಳ್ತಾ ನೀನೆಲ್ಲ ಬಿಟ್ಟು ಹೋಗುವಂತ, ಸಾಕಷ್ಟು ದುಷ್ಟ ಕೆಲಸಗಳನ್ನ ಮಾಡಿದೆ, ಎಲ್ಲ ಬಿಟ್ಟು ಹೋಗುವಂತ. ಆದ್ರೆ ನಮಗೆ, ನಾವು ಗೃಹಸ್ಥ ಧರ್ಮವನ್ನ ಪಾಲನೆ ಮಾಡಬೇಕು. ಗೃಹಸ್ಥ ಆಶ್ರಮದಲ್ಲಿ ಇದ್ದೀವಿ, ಜೊತೆಗೆ ಭಗವಂತನ ಭಕ್ತಿಯನ್ನು ಮಾಡ್ಕೊಂಡು ಹೋಗ್ಬೇಕು. ಇದು ಉಪದೇಶ. ಸರಿ, ಕೇಳಿದ ತಕ್ಷಣ ಹಿರಣ್ಯಕಶಿಪುವಿಗೆ ಕೋಪ ಬರುತ್ತೆ. ಹರಿಮಾಶ್ರಯೇತ. ಹರಿ ಅಂದ್ರೆ ವಿಷ್ಣು. ಯಾಕೆ ಕೋಪ ಬಂತು?
ಇವನಿಗೆ ಹಿರಣ್ಯಾಕ್ಷನನ್ನ ವಿಷ್ಣು ಕೊಂದಿದ್ದು ಅಂತ ಅವನಿಗೆ ಬಹಳ ಕೋಪ ಆಯ್ತು ವಿಷ್ಣುವಿನ ಮೇಲೆ, ವಿಷ್ಣುವಿನ ವೈರಿ ಆಗೋದು. ಆಗ ಒಂದು ತಪ್ಪು ಲೆಕ್ಕಾಚಾರ ಮಾಡ್ದ ಹಿರಣ್ಯಕಶಿಪು. ಅವನಿಗೆ ಅಲ್ಲಿ ತನಕ ಗೊತ್ತಿತ್ತು ವಿಷ್ಣು ಭಗವಂತ ಎಲ್ಲ ದೇವತೆಗಳಿಗೂ ಶ್ರೇಷ್ಠ ಅಂತ ಗೊತ್ತಿತ್ತು ಅವನಿಗೆ. ಆದ್ರೆ ಆ ವಿಷ್ಣು ಯಾವ ರೂಪದಲ್ಲಿ ಬಂದ, ಹಂದಿಯ ರೂಪದಲ್ಲಿ ಬಂದಾಗ ಇವನು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. ಓ, ವಿಷ್ಣು ಹಂದಿಯ ರೂಪವನ್ನ ತಗೊಂಡ್ಬಿಟ್ನಾ? ಓ ಸರಿ, ಅವನಾಗರೆ ಅವನ್ ತನ್ನ ಉನ್ನತ ಸ್ಥಾನದಿಂದ ಪತಿತನಾಗೋದಾ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಇವಾಗ ಏನು ಯೋಚನೆ ಅವನಿಗೆ, ನಾನು ಇವನ ವೈರಿ ಆಗ್ತೀನಿ, ಇವನನ್ನ ಕೊಲ್ಲೋದೇ ನನ್ನ ಜೀವನದ ಗುರಿ. ಅಲ್ಲಿ ತನಕ ಇದ್ರ ಬಗ್ಗೆ ಈ ಯೋಚನೆ ಬಂದಿರಲಿಲ್ಲ ಹಿರಣ್ಯಕಶಿಪು. ಸೊ ಇಲ್ಲಿ ತನ್ನ ಮಗಾನೇ ತನ್ನ ವೈರಿಯ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾನೆ. ಹೋಗೋ, ಅವನ ಆಶಯವನ್ನ ತಗೊಂತ ಕೋಪ ಬರಬೇಕು ತಾನೆ ಇವನಿಗೆ, ಕೋಪ ಬರುತ್ತೆ. ಅರೆ ಯೋಚನೆ ಮಾಡ್ತಾನೆ, ಅಯ್ಯೋ ಇನ್ನು ಪುಟ್ಟು ಬಾಲ್ಕ. ಅವನು ಸ್ಕೂಲ್ ಟೀಚರ್ಸ್ನ ಕರಿತಾನೆ, ಬನ್ನಿಯಪ್ಪ ಇಲ್ಲಿ ನೋಡಿ, ಯಾರೋ ವೈಷ್ಣವರು ಬಂದು ಇಲ್ಲಿ ಮಾರು ವೇಷದಲ್ಲಿ ನನ್ನ ಮಗನಿಗೆ ಏನೇನೋ ಕಿವಿ ತುಂಬಿದ್ದಾರೆ, ಸ್ವಲ್ಪ ಜೋಪಾನವಾಗಿರಿ, ಯಾವ ವೈಷ್ಣವರನ್ನು ಒಳಗೆ ಬಿಡಬೇಡಿ. ವೈಷ್ಣವರು ಅಂದ್ರೆ ಯಾರು? ವಿಷ್ಣುವಿನ ಭಕ್ತರು. ಇಲ್ಲಾಂದ್ರೆ ಹೆಂಗೆ ಇವನಿಗೆ ಇವೆಲ್ಲ ಗೊತ್ತಾಗತ್ತೆ? ನಾವು ಅಸುರರ ಮನೆಯಲ್ಲಿ ಇವನಿಗೆ ಹೆಂಗೆ ಇವೆಲ್ಲ ಗೊತ್ತಾಯ್ತು? ಹಾಗಾಗಿ ಯಾರನ್ನು ಬಿಡಬೇಡಿ ಒಳಗಡೆ. ಅವ್ರು ಯೋಚನೆ ಮಾಡ್ತಾರೆ, ಯಾರು ಬರ್ತಾರೆ ನಮ್ಮ ಅಸುರ ಸ್ಕೂಲ್ಗೆ? ಬರೀ ಅಸುರರು ಮಾತ್ರ ಬರೋದು, ಇವ್ಲೆಲ್ಲಿಂದ ಬಂದರು? ಸ್ವಲ್ಪ ಅವ್ರಿಗೆ ಗೊಂದಲ ಆಗೋಗುತ್ತೆ. ಸರಿ, ಆಮೇಲೆ ಪ್ರಹ್ಲಾದನಿಂದನೂ ಕೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಹ್ಲಾದ ಏನು ಉತ್ತರ ಕೊಡಲ್ಲ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅವರ ಬೇಡದೇ ಇರೋ ಪಾಠಗಳೆಲ್ಲ ಕಲಿಸೋದನ್ನು ಮುಂದುವರಿಸ್ತಾರೆ. ಇನ್ನೂ ಒಂದ್ ಸ್ವಲ್ಪ ದಿನ ಆಗತ್ತೆ. ಇನ್ನೂ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತಿರ್ಗಾ ಪ್ರಹ್ಲಾದ ಹಿರಣ್ಯಕಶಿಪು ಹತ್ರ ಬರ್ತಾನೆ. ತಿರ್ಗಾ ಹಿರಣ್ಯಕಶಿಪು ಪ್ರೀತಿಯಿಂದ ಪ್ರಹ್ಲಾದನನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕೇಳ್ತಾನೆ, ಏನಪ್ಪ ಕಲ್ತೆ ಸ್ಕೂಲಲ್ಲಿ? ಅವನು ಅನ್ಕೊಂಡ, ಹೋಗ್ಲಿ ಹೋದ್ ಸತಿ ಹೇಳಾಯ್ತಲ್ಲ, ಸ್ವಲ್ಪ ಈ ಸತಿ ಆದ್ರೂ ನಮಗ್ ಬೇಕಾಗಿರೋ ಏನೋ ಜ್ಞಾನ ಪಡ್ಕೊಂಡಿರ್ತಾನೆ ಅಂತ. ಈ ಸತಿ ಏನ್ ಹೇಳ್ತಾನೆ ಪ್ರಹ್ಲಾದ? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಹೋದ್ ಸತಿ ಹೇಳ್ದ ಹರಿ ಆಶ್ರಯವನ್ನ ಪಡಿ. ಈ ಸತಿ ಏನ್ ಹೇಳ್ತಾ ಇದ್ದಾನೆ? ಹರಿ ಆಶ್ರಯವನ್ನ ಪಡೋಕ್ಕೆ ವಿಧಾನ ಏನು ಅನ್ನೋದು ಉತ್ತರ ಮುಂದೆ ಬರ್ಸ್ತಾ ಇದ್ದಾನೆ ಅವನ ಪ್ರವಚನಾನ. ಅವನೇ ನಿಲ್ಸಿರ್ಲಿಲ್ಲ, ಪ್ರವಚನ ಮುಂದುವರಿಸ್ತಾ ಇದ್ದಾನೆ ಪ್ರಹ್ಲಾದ. ಹರಿ ಆಶ್ರಯವನ್ನ ಪಡಿಬೇಕಂದ್ರೆ ನವವಿಧ ಭಕ್ತಿಯನ್ನ ಮಾಡುವಪ್ಪ. ಇನ್ನೂ ಕೋಪ ಬರುತ್ತೆ. ಎಷ್ಟು ಕೋಪ ಬರುತ್ತೆ ಅಂದ್ರೆ, ಹಿರಣ್ಯಕಶಿಪು ಹೇಳ್ತಾನೆ, ಇವನು ನನ್ನ ವೈರ್ಯ ಪಕ್ಷವನ್ನ ಸೇರ್ಕೊಂಡಿದ್ದಾನೆ, ಇವನನ್ನ ಕೊಂದುಬಿಡಿ. ಮಗನನ್ನೇ ಕೊಲ್ಲುವಷ್ಟು ಕೋಪ ಬಂತು. ಯಾಕೆ? ಮಗ ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಅಸುರರಿಗೆ ಮಕ್ಕಳು ಭಕ್ತಿಯನ್ನ ಮಾಡಿದ್ರೆ ಅಥವಾ ಗೊತ್ತಿರೋರು ಭಕ್ತಿಯನ್ನ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಹಿರಣ್ಯಕಶಿಪು ಎಷ್ಟು ಕೋಪ ಬಂತು ಅವನಿಗೆ ಅಂದ್ರೆ, ಇವನನ್ನು ಕೊಂದೇ ಬಿಡಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟ. ಸರಿ, ಸೇವಕರಿಗೆ ಹೇಳ್ತಾನೆ. ಸೇವಕರು ಯೋಚನೆ ಮಾಡ್ತಾರೆ, ಏನಪ್ಪ ಕೊಲ್ಬೇಕಾ ಇವನನ್ನ? ಪಾಪ ಈ ಮಗುನ ಏನ್ ಮಾಡೋದು? ಬೇರೆ ಮಾರ್ಗ ಇಲ್ಲ. ಸರಿ, ಮೊದಲು ಒಂದು ಪ್ರಯತ್ನ ಮಾಡ್ತಾರೆ, ವಿಷವನ್ನ ಹಾಕ್ತಾರೆ ಅವನಿಗೆ. ಏನೂ ಆಗಲ್ಲ, ಹಂಗೆ ಇದ್ದಾನೆ. ಇನ್ನೇನ್ ಮಾಡೋದು? ಸರಿ, ಒಂದ್ ಕೆಲಸ ಮಾಡೋಣ, ವಿಷ ಏನಕ್ಕೋ ಕೆಲಸ ಮಾಡಲಿಲ್ಲ, ವಿಷ ಸರ್ಪಗಳ ಚೇಳುಗಳ ಮಧ್ಯೆ ಹಾಕೋಣ. ಅದನ್ನು ಪ್ರಯತ್ನ ಮಾಡ್ತಾರೆ. ಏನೂ ಆಗಿಲ್ಲ, ಇನ್ನೂ ಜೀವಂತವಾಗಿದ್ದಾನೆ ಅಲ್ಲ. ಸರಿ, ಇವಾಗ ಇನ್ನೇನಾದ್ರು ಬೇರೆ ಮಾಡಬೇಕು. ಸರಿ, ಒಂದು ಕೆಲಸ ಮಾಡೋಣ, ಒಂದು ಆನೆ ಕಾಲು ಕೆಳಗಡೆ ಇವನನ್ನು ಹಾಕಿ ಕುಸಿದು ಇದು ಮಾಡ್ಬೇಡ, ಕಿಚ್ಚಕ್ಬೇಡ. ಒಂದು ಆನೆಯ ಕಾಲಿನ ಕೆಳಗಡೆ ಹಾಕ್ತಾರೆ, ಅಂದ್ರೂ ಪ್ರಹ್ಲಾದನಿಗೆ ಏನೂ ಆಗಲ್ಲ. ತಲೆ ಕೆಟ್ಟೋಗ್ಬಿಡುತ್ತೆ. ಇದೇಗಿದು ಸಾಧ್ಯ? ಒಬ್ಬ ಸಾಮಾನ್ಯ ಮನುಷ್ಯ ಅಂದ್ರೆ ಇಷ್ಟೊತ್ತಿಗೆ ಸತ್ತೋಗಿರ್ಬೇಕು, ಯಾಕೇನು ಆಗ್ತಾ ಇಲ್ಲ? ಸರಿ, ಇನ್ನೊಂದು ಪ್ರಯತ್ನ ಮಾಡೋಣ. ಕೊಲ್ಲಿಲ್ಲ ಅಂದ್ರೆ ಹಿರಣ್ಯಕಶಿಪು ನಮ್ಮನ್ನು ಕೊಂದ್ಬಿಡ್ತಾನೆ, ಪ್ರಯತ್ನ ಮಾಡ್ಲೇಬೇಕಲ್ವಾ? ಸೊ ಒಂದು ಬೆಟ್ಟದ ಮೇಲಿಂದ ಕೆಳಗಡೆ ತಳ್ತಾರೆ, ಯಾರಿಗೂ ಏನೂ ಆಗಲ್ಲ. ಆಮೇಲೆ ಅವನ ತಂಗಿ ಇರ್ತಾಳೆ ಒಬ್ಳು, ಹೋಲಿಕಾ ಅಂತ, ಅವಳಿಗೆ ವರ ಸಿಕ್ಕಿರುತ್ತೆ, ಅವಳಿಗೆ ಅಗ್ನಿಯಲ್ಲಿ ಸುಡಲ್ಲ ಅಂತ. ಹಾಗಾಗಿ ಅವಳ ತೊಡೆ ಮೇಲೆ ಕೂರಿಸ್ತಾನೆ, ಬೆಂಕಿ ಹತ್ತಿಸ್ತಾನೆ. ಏನಾಗುತ್ತೆ? ಅವನ ಅಪೇಕ್ಷೆ ಏನು? ಹೋಲಿಕಾಕ್ಕೆ ಏನೂ ಆಗಲ್ಲ, ಪ್ರಹ್ಲಾದ ಸಾಯ್ತಾನೆ ಬೆಂಕಿಯಲ್ಲಿ ಅಂತ. ಏನಾಗ್ಬಿಡುತ್ತೆ? ರಿವರ್ಸ್. ಪ್ರಹ್ಲಾದನಿಗೆ ಏನಾಗಲ್ಲ, ಹೋಲಿಕಾ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ವರ ಇತ್ತು ಅವಳಿಗೆ, ಅಗ್ನಿಯಲ್ಲಿ ಅವಳು ಸಾಯಲ್ಲ, ಸುಡಲ್ಲ. ಸರಿ, ಇದೆಲ್ಲ ಆಯ್ತು, ಏನ್ ಮಾಡೋದು? ಕೊನೆಗೆ ಸರಿ, ಇದು ಯಾವುದು ಬೇಡ, ನಾವೇ ಒಂದು ತ್ರಿಶೂಲಗಳನ್ನ ತಗೊಂಡು ನಾವೇ ಅವನ ದೇಹವನ್ನು ತಿವಿಯೋಣ. ಯೋಚನೆ ಮಾಡ್ತಾರೆ. ಸರಿ, ಏನೋ ಆ ವಿಷಯದಲ್ಲಿ ಏನೋ ಸ್ವಲ್ಪ ಕಲಬೆರಕೆ ಇರಬೇಕು, ಕಲಿಯುವುದ ವಿಷಯ ಇರಬೇಕು, ಏನೋ ಪ್ರಯೋಜನ ಇಲ್ಲ. ಸರಿ, ಮೇಲಿಂದ ತಳ್ಳದ್ವಿ. ಆ ಪಿಕ್ಚರ್ ಎಲ್ಲ ತೋರಿಸ್ತಾರಲ್ಲ, ಹೀರೋ ಮೇಲಿಂದ ಬೀಳ್ತಾನೆ, ತಕ್ಷಣ ಯಾವುದೋ ಒಂದು ಮರ ಸಿಕ್ಬಿಡುತ್ತೆ. ಸರಿ, ಈ ತರ ಏನೋ ಆಗ್ಬಿಟ್ಟಿರ್ಬೇಕು, ಬಚಾವಾಗ್ಬಿಟ್ಟಿಯಾನೆ.
ನಾವೇ ತ್ರಿಶೂಲ ಎತ್ಕೊಂಡು ತಿವಿದ್ರೆ ಅವನು ಹೆಂಗ್ ತಪ್ಪಿಸ್ಕೊತಾನೆ ಅಂದ್ಬಿಟ್ಟು ತ್ರಿಶೂಲಗಳು ತಗೊಂಡು ಬಂದು ಆ ಮಗುವಿನ ಶರೀರವನ್ನು ತಿವಿತಾ ಇದ್ದಾರೆ. ನೋಡಿ, ಇದ್ರವರೆಗೂ ಪ್ರಹ್ಲಾದನಿಗೆ ಒಂದು ಚೂರು ದೇಹದ ಮೇಲೆ ಒಂದು ಸ್ಕ್ರಾಚ್ ಕೂಡ ಆಗಿಲ್ಲ. ಇವಾಗ ನಿಮ್ಮೆಲ್ಲರಿಗೂ ಪ್ರಶ್ನೆ, ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಹೇಗೆ ಒಬ್ಬ ವ್ಯಕ್ತಿ ವಿಷ ತಗೊಂಡು ಕೂಡ ಬದುಕಿರಬಹುದು? ಹೇಗೆ ಒಬ್ಬ ವ್ಯಕ್ತಿ ಆನೆ ಕಾಲಿನ ಕೆಳಗಡೆ ಹೋಗಿ ಕೂಡ ಜೀವಂತವಾಗಿ ಉಳಿಬಹುದು? ಹೇಗೆ ಒಬ್ಬ ವ್ಯಕ್ತಿ ಮೇಲೆ ಬೆಟ್ಟದಿಂದ ಕೆಳಗಡೆ ಬಿದ್ದು ಸಾಯದೆ ಇರುವುದು? ಹೇಗೆ ಒಬ್ಬ ವ್ಯಕ್ತಿ ಬೆಂಕಿಯಲ್ಲಿ ಇದ್ಕೊಂಡು ಕೂಡ ಅವನು ಸುಡದೆ ಜೀವಂತವಾಗಿರೋದಕ್ಕೆ ಹೇಗೆ ಸಾಧ್ಯ? ಸರಿ, ಇದೆಲ್ಲ ಸಾಧ್ಯ ಅಂತ ಅನ್ಕೊಂಡ್ರು ಕೂಡ ಆ ತ್ರಿಶೂಲದಿಂದ ದೇಹವನ್ನ ತಿವಿತಾ ಇದ್ದಾರೆ. ಅದು ಹೇಗೆ ಆ ದೇಹದೊಳಗೆ ಆ ತ್ರಿಶೂಲ ಪ್ರವೇಶನೇ ಮಾಡಕ್ ಆಗ್ತಾ ಇಲ್ವಲ್ಲ, ಒಂಚೂರು ಗಾಯನೇ ಆಗಿಲ್ವಲ್ಲ, ಹೇಗೆ ಸಾಧ್ಯ? ಇದು ಪ್ರಶ್ನೆ. ಯಾತಕ್ಕೆ ಭಗವಂತ ಅವನನ್ನು ತಪ್ಕೊಂಡಿದ್ದಂತೆ? ಯಾತಕ್ಕೆ ತಪ್ಕೊಂಡ ಭಗವಂತ? ನಮ್ಮನ್ನ ಯಾಕೆ ಭಗವಂತ ತಪ್ಕೊಳಲ್ಲ? ಇನ್ನೊಂದ್ ಚೂರು ಹಿಂದೆ ಹೋಗಿ, ಆಶ್ರಯ ತಗೊಳಕ್ಕೆ ಏನು ಬೇಕು? ಶ್ರದ್ಧೆ. ಅವನಿಗೆ ಭಗವಂತನಲ್ಲಿ ಪೂರ್ಣ ಶ್ರದ್ಧೆ ಇತ್ತು. ಭಗವಂತನ ಮಾತಿನಲ್ಲಿ, ಭಗವಂತನ ಸ್ಥಾನದಲ್ಲಿ ಪೂರ್ಣ ಶ್ರದ್ಧೆ ಇತ್ತು. ಭಗವಂತ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಎಲ್ಲಾ ಲೋಕಗಳ ಮಹೇಶ್ವರ, ಎಲ್ಲಾ ಶಕ್ತಿಗಳು ನನ್ನ ಅಧೀನದಲ್ಲಿದೆ. ತೇನ ವಿನ ತೃಣಮಪಿ ನ ಚಲಿತಿ. ಒಂದು ಹುಲ್ಲು ಕಟ್ಟಿ ಕೂಡ ಅವನ ಅನುಮತಿ ಇಲ್ಲದೆ ಅಲ್ಲಾಡಕ್ಕಾಗಲ್ಲ. ಹಾಗಾಗಿ ಪ್ರಹ್ಲಾದ ಯೋಚನೆ ಮಾಡ್ತಾ ಇದ್ದಾನೆ, ನನ್ನನ್ನು ಯಾರು ಕೊಲ್ಲಬೇಕು ಅಂದ್ರೆ ಅವನ ಅನುಮತಿ ಇಲ್ಲದೆ ಸಾಧ್ಯ ಇಲ್ಲ. ನನಗೇನಾದ್ರು ಗಾಯ ಆಗ್ಬೇಕು ಅಂದ್ರೆ ಅವನ ಅನುಮತಿ ಇದ್ಲೇ ಸಾಧ್ಯ ಇಲ್ಲ. ಮತ್ತೆ ಬೆಂಗಾಲಿಯಲ್ಲಿ ಒಂದು ಹೇಳಿಕೆ ಇದೆ, ರಾಖೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೆಗೆ. ಅಂದ್ರೆ ಕೃಷ್ಣ ಯಾರನ್ನಾದ್ರೂ ಕೊಲ್ಲಬೇಕು ಅಂದ್ರೆ ಯಾರು ತಾನೇ ತಪ್ಪಿಸ್ಕೊಳಕ್ಕಾಗತ್ತೆ? ಕೃಷ್ಣ ಯಾರನ್ನ ರಕ್ಷಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾರು ತಾನೇ ಅವನನ್ನ ಕೊಲ್ಲಕ್ಕಾಗತ್ತೆ? ಪ್ರಹ್ಲಾದನಿಗೆ ಈ ನಂಬಿಕೆ ಇತ್ತು ಭಗವಂತನ ಮೇಲೆ. ನಿಮ್ಗೆ ಯಾರಿಗಾದ್ರೂ ನಂಬಿಕೆ ಇದೆಯಾ? ಅಲ್ಲಿ ಬೆಂಕಿ ಇದೆ, ಕೈ ಇಟ್ಟು ನೋಡ್ಕೊಂಡು ಟೆಸ್ಟ್ ಮಾಡ್ಕೊಂಡು ಬನ್ನಿ. ನಮಗೆ ನಂಬಿಕೆ ಇಲ್ಲ, ನನಗೂ ನಂಬಿಕೆ ಇಲ್ಲ ಅಷ್ಟೊಂದು. ಅದಕ್ಕೆ ಹೇಳಿದ್ದು, ಈ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ಲೀಲೆಯನ್ನ ಮತ್ತೆ 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 ಶ್ರವಣ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಅಷ್ಟು ಆಳವಾದ ಪಾಠಗಳಿದೆ ನಮಗೆ ಭಕ್ತಿಯ ಜೀವನದಲ್ಲಿ. 5 ವರ್ಷದ ಬಾಲಕ ಪ್ರಹ್ಲಾದ, ಅವನಿಗೆ ಯಾವೊಂದು ಚೂರು ಸಂದೇಹ ಇರಲಿಲ್ಲ ಭಗವಂತನ ಸ್ಥಾನದ ಬಗ್ಗೆ, ಭಗವಂತನ ಶಕ್ತಿಯ ಬಗ್ಗೆ, ಭಗವಂತನ ಕೃಪೆಯ ಬಗ್ಗೆ, ಭಗವಂತನ ಪ್ರೀತಿಯ ಬಗ್ಗೆ. ಯಾವುದರಲ್ಲೂ ಅವನಿಗೆ ಯಾವ ಚೂರು ಸಂದೇಹವೂ ಇರಲಿಲ್ಲ. ಈ ಕೃಷ್ಣ ಭಕ್ತಿ ನೋಡಿ, ಇಷ್ಟೇ ಸರಳವಾದ ವಿಷಯ. ಕೃಷ್ಣ ಭಕ್ತಿಗೆ ಆಧಾರ ನಮ್ಮ ಜ್ಞಾನ ಅಲ್ಲ, ನಮ್ಮ ಪಾಂಡಿತ್ಯ ಅಲ್ಲ, ನಮ್ಮ ಹಣ ಅಲ್ಲ. ಪ್ರಭುಪಾದರು ಬರೀತಾರೆ, ಕೇವಲ ಶ್ರದ್ಧೆ. ಕೃಷ್ಣ ಭಕ್ತಿ ಅಂದ್ರೆ ಶ್ರದ್ಧೆ. ಒಂದೊಂದ್ಸತಿ ನಾವು ಭಕ್ತರಿಗೆ ಹೇಳ್ತೀವಿ, ಇದ್ ಮಾಡಿ ಅದ್ ಮಾಡಿ ಅಂತ. ಮೊದಲು ಉತ್ತರ ಕೊಡ್ತಾನೆ, ಪ್ರಭು ಆಗಲ್ಲ ಪ್ರಭು. ನಮ್ಮ ಬಾಯಿಂದ ಆಗಲ್ಲ ಅಂತ ಬಂದ ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ? ಹಿಂದೆ ನಿಂತ್ಕೊಂಡು, ತಥಾಸ್ತು, ನಿನಗೆ ಬೇಡವಲ್ಲಪ್ಪ, ಆಗಲ್ಲ ಬಿಡು. ಅದೇ ನಾವಂದ್ರೆ, ಇಲ್ಲಪ್ಪ ಕೃಷ್ಣ. ನಮ್ಮ ಪ್ರಭುಪಾದರ ಉದಾಹರಣೆ ತಗೊಳ್ಳೋಣ. ಪ್ರಭುಪಾದರ ಗುರುಗಳು ಅವ್ರಿಗೆ ಏನು ಆದೇಶ ಕೊಟ್ರು? ವಿದೇಶಕ್ಕೆ ಹೋಗ್ಬಿಟ್ಟು ಪ್ರಚಾರ ಮಾಡಬೇಕು ಅಂತ. ಇವಾಗ ಪ್ರಭುಪಾದರು ನಮ್ಮ ಥರ ಇದ್ದೀರ, ಗುರುಗಳೇ ವಿದೇಶಕ್ಕೆ ಯಾರು ಹೋಗ್ತಾರೆ? ಸನ್ಯಾಸಿಗಳು ಯಾರು ಹೋಗಲ್ಲ. ಅವಾಗ ಸನ್ಯಾಸ ತಗೊಂಡಿರಲಿಲ್ಲ. ಆಮೇಲೆ ಗುರುಗಳು ತಮ್ಮ ಈ ಭೌತಿಕ ಜಗತ್ತಿನಿಂದ ನಿರ್ಗಮಿಸಿದ್ರು, ಅವರು ಕಣ್ಮರೆ ಆದ್ರು. ಆಗ ಪ್ರಭುಪಾದರು ಹೇಳ್ಬೋದಾಯ್ತು, ಅಯ್ಯೋ ಅಷ್ಟೊಳಗೆ ಅವರು ಸನ್ಯಾಸವನ್ನು ತಗೊಂಡಿರೋ. ಸನ್ಯಾಸಿ ಯಾರು ಭಾರತವನ್ನು ಬಿಟ್ಟು ಹೊರಗಡೆ ಹೋಗಲ್ಲ. ಏನೋ ಕಾರಣಗಳು ಕೊಟ್ಕೊಂಡು ಅವರು ಇಲ್ಲೇ ಇದ್ಕೊಂಡ್ಬಿಡ್ಬೋದಾಯ್ತು. ಇಲ್ಲ, ಅವ್ರಿಗೆ ದೃಢ ವಿಶ್ವಾಸ ಆಯ್ತು, ಇಲ್ಲ ನಮ್ಮ ಗುರುಗಳು ಮಾತು ನಿಜ ಆಗತ್ತೆ. ನನಗೆ ಮಾಡಕ್ಕೆ ಸಾಮರ್ಥ್ಯ ಇದೆಯೋ ಅಲ್ವೋ ಅದು ಬೇರೆ ವಿಷಯ, ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಗುರುಗಳು ಮಾತು ನಿಜವಾಗದೆ ಉಳಿಯಲ್ಲ ಅನ್ನೋ ನಂಬಿಕೆ ಇತ್ತು. ಗುರುಗಳು ನನಗೆ ಆಜ್ಞೆಯನ್ನು ಕೊಟ್ಟಿದ್ರೆ ಇನ್ನೊಂದೇನು ಅದರ ಅರ್ಥ? ನನಗೆ ಅದನ್ನ ನೆರವೇರಿಸೋ ಶಕ್ತಿನೂ ಕೊಟ್ಟಿರ್ತಾರೆ, ಕೃಪೆನೂ ಕೊಟ್ಟಿರ್ತಾರೆ ಅನ್ನೋ ನಂಬಿಕೆ ಕೂಡ ಪ್ರಭುಪಾದರಿಗೆ ತಮ್ಮ ಗುರುಗಳ ಮೇಲೆ ಇತ್ತು. ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣನ ಮೇಲೆ ನಂಬಿಕೆ ಅಂದ್ರೆ ಗುರುಗಳ ಮೇಲೆ ನಂಬಿಕೆ. ಸೊ ಪ್ರಭುಪಾದರಿಗೆ ತಮ್ಮ ಗುರುಗಳ ಮೇಲೆ ಅಷ್ಟು ಶ್ರದ್ಧೆ ಇದ್ದಿದ್ರಿಂದ ಏನ್ ಮಾಡಿದ್ರು? 70ನೇ ವಯಸ್ಸಿನಲ್ಲಿ ಭಾರತವನ್ನ ಬಿಟ್ಟು ಅವರು ವಿದೇಶಕ್ಕೆ, ಅಮೆರಿಕಾಗೆ ಹೋದ್ರು. ಜೇಬಲ್ಲಿ ಒಂದು ಬಿಡಿ ಕಾಸಿಲ್ಲ. 40 ರೂಪಾಯಿ ನಾನ್ ಎಕ್ಸ್ಚೇಂಜಬಲ್ ಕರೆನ್ಸಿ, ಅಂದ್ರೆ ಅದನ್ನ ಅಮೆರಿಕಾದಲ್ಲಿ ಉಪಯೋಗಿಸಕ್ ಆಗಲ್ಲ. ಅಂದ್ರೆ ಏನೂ ಇಲ್ಲ, ಜೋಬು ಖಾಲಿ. 2 ಟ್ರಂಕ್ ಪುಸ್ತಕಗಳನ್ನ ತಗೊಂಡು ಹೋಗ್ತಾರೆ ಅಷ್ಟೇ. ಭಾಗವತದ ಒಂದು ಅವರ ಅನುವಾದದ ಪ್ರಿಂಟ್ ಪುಸ್ತಕಗಳನ್ನ ತಗೊಂಡು ಹೋಗ್ತಾರೆ.
ಅವ್ರಿಗೆ ತಮ್ಮ ಗುರುಗಳ ಮೇಲೆ ಅಷ್ಟೇ ಶ್ರದ್ಧೆ ಇಲ್ಲದೆ ಇದ್ರೆ ಇವತ್ತು ನಾವು ಯಾರು ಇಲ್ಲಿ ಕೂತಿರ್ತಾ ಇರ್ಲಿಲ್ಲ. ಅವ್ರಿಗೆ ಆ ಶ್ರದ್ಧೆ ಇದರಿಂದ ಅವ್ರಿಗೆ ಏನ್ ಸಿಕ್ತು? ಭಗವಂತನ ಕೃಪೆ ಸಿಕ್ತು. ಭಗವಂತನ ಕೃಪೆ ಸಿಕ್ಕಿ ಜಗತ್ತಿನಾದ್ಯಂತ ಅಷ್ಟು ಅಲ್ಪ ಸಮಯದಲ್ಲಿ ಎಷ್ಟು ಇಸ್ಕಾನ್ ಕೇಂದ್ರಗಳನ್ನ, ಎಷ್ಟು ಸಾವಿರಾರು ಭಕ್ತರನ್ನ ಮಾಡಿದ್ರು, ಇವತ್ತು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅವರ ಭಗವಂತನಲ್ಲಿ, ಗುರುಗಳಲ್ಲಿ ಇದ್ದಿದ್ದಂತ ಶ್ರದ್ಧೆ. ಪ್ರಹ್ಲಾದನಿಗೆ ಅಂತಹ ಶ್ರದ್ಧೆನೆ ಅವನಿಗೆ ಗೊತ್ತಿತ್ತು, ಸಾಯ್ಬೇಕಂದ್ರೆ ಭಗವಂತನ ಇಚ್ಛೆ ಇಲ್ಲದೆ ಸಾಯಲ್ಲ, ಅವನ ಇಚ್ಛೆ. ನಾನು ಬದುಕಬೇಕು ಅಂತ ನಾನು ಹೆಂಗೆ ಹೇಳಕ್ಕಾಗತ್ತೆ? ನಂದಲ್ಲ ಶರೀರ, ಅವನದು ಶರೀರ. ಶರೀರವನ್ನು ಉಳಿಸ್ಕೋಬೇಕಾದ್ರೆ ಅವನು ಉಳಿಸ್ಕೋತಾನೆ. ಯಾಕೆ? ಅವನಿಗೆ ಯಾವ ಇಂದ್ರಿಯ ಭೋಗದ ಪ್ರೋಗ್ರಾಮ್ ಇರಲಿಲ್ವಲ್ಲ. ಅವನಿಗೆ ಇಂದ್ರಿಯ ಭೋಗದ ಯಾವ ಪ್ರೋಗ್ರಾಮ್ ಇರಲಿಲ್ಲ. ಅವನಿಗಿದ್ದು ಭಗವಂತನ ಸೇವೆ. ಅವನಿಗೆ ಆಗ್ಲೇ ಶುರು ಮಾಡಿಬಿಟ್ಟಿದ್ದಾನೆ ಸೇವೆ. ಬೇರೆ ಏನು ಇಲ್ಲ ಅವನಿಗೆ ಜೀವನದಲ್ಲಿ ಮಾಡಕ್ಕೆ. ಭಗವಂತನ ನಾಮ ಜಪ ಮಾಡ್ತಾನೆ, ಆಯ್ತು ಇದೇ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಹೋಗೋಣ, ಅದಕ್ಕೇನ. ಅದೇ ಭಗವಂತನಿಗೆ ಆ ಇಚ್ಛೆ ಇರಲಿಲ್ಲ, ಭಗವಂತನಿಗೆ ಬೇರೆ ಪ್ಲಾನ್ ಇತ್ತು. ಮೊನ್ನೆ ಯಾರೋ ನನಗೆ ಹೇಳ್ತಾ ಇದ್ರು, ಗುರುವಾರ ಇಲ್ಲಿ ನಾವು ನರಸಿಂಹ ಚತುರ್ದಶಿಯ ದಿನ ಇಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಿದ್ವಿ. ಯಾಕಂದ್ರೆ ಈ ಕಡೆ ಅಂದ್ರೆ ಯಾರು ಬರಲ್ಲ ಅಂತ ಅನ್ನೋ ಕಾರಣ. ಒಬ್ರು ನನಗೆ ಹೇಳ್ತಾ ಇದ್ರು, ಪ್ರಭು 2-3 ದಿನದಿಂದ ಯೋಚನೆ ಮಾಡ್ತಾ ಇದ್ದೆ, ನಾನು ಎಲ್ಲಿಗೆ ಹೋಗ್ಬೇಕು ನರಸಿಂಹ ಚತುರ್ದಶಿಯನ್ನು ಆಚರಣೆ ಮಾಡಕ್ಕೆ. ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಮುರಿಮಾವುನಲ್ಲಿ ನಡೆಯುತ್ತೆ ಅಂತ. ಯಾವ್ದೋ ಕಾರಣದಿಂದ ಅವರು ಇನ್ಯಾರೋ ಭಕ್ತರನ್ನ ಸಂಪರ್ಕ ಮಾಡಿದ್ದಾರೆ, ಆ ಭಕ್ತರು ಹೇಳಿದ್ದಾರೆ ಇಲ್ಲಿ ನಡೆಯುತ್ತೆ. ಅವಾಗ ಅವ್ರು ಮಾತಾಡಿ ಹೇಳಿದ್ರು, ಪ್ರಭು ನನಗೆ ಏನೋ ಪ್ಲಾನ್ ಇತ್ತು, ಭಗವಂತನಿಗೆ ಬೇರೆನೇ ಪ್ಲಾನ್ ಇತ್ತು. ನಾವು ತಿಳ್ಕೋಬೇಕು, ನಮ್ಮ ಪ್ಲಾನ್ಗಳು ನಡಿಬೇಕಾಗಿಲ್ಲ, ಭಗವಂತನ ಪ್ಲಾನ್ ನಡೆಯುತ್ತೆ. ಭಗವಂತನಿಗೆ ಭಗವಂತ ನಮಗೋಸ್ಕರ ಎಲ್ಲಕ್ಕಿಂತ ಉತ್ಕೃಷ್ಟವಾದ ಪ್ಲಾನ್ ಅನ್ನ, ಯೋಜನೆಯನ್ನ ಹೊಂದಿರ್ತಾನೆ. ಹಾಗಾಗಿ ಪ್ರಹ್ಲಾದ ತನ್ನದೇ ಆದ ಯಾವ ಯೋಚನೆಯನ್ನು ಉಳಿಸ್ಕೊಳ್ಳಿಲ್ಲ. ಇಲ್ಲ ನಾನು ಬದುಕಲೇಬೇಕು, ನಾನು ರಾಜ್ಯವನ್ನು ಆಳ್ಲೇಬೇಕು, ಅಥವಾ ನಾನು ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಯಾವ ಯೋಚನೆ ಇಲ್ಲ. ಸರಿ, ಭಗವಂತನಿಗೆ ಇಚ್ಛೆ ಇದ್ರೆ ಕಾಪಾಡ್ಲಿ, ಇಲ್ಲ ಅಂದ್ರೆ ನಾನು ಸಾಯ್ತೀನಿ, ಹಂಗೇನಿಲ್ಲ. ಅರೆ ಅವನನ್ನು ಉಳಿಸ್ಬೇಕು, ಯಾಕೆ? ಅವನು ಮಹಾಭಕ್ತ, ಅವನನ್ನು ಉಳಿಸೋದು ಭಗವಂತನಿಗೆ ಬೇಕಾಗಿತ್ತು. ಹಾಗಾಗಿ ಭಗವಂತ ಏನ್ ಮಾಡ್ದ? ಪ್ರತಿ ಹಂತದಲ್ಲೂ ಅವನಿಗೆ ರಕ್ಷಣೆಯನ್ನು ಕೊಟ್ಟ. ಇದು ಕೃಷ್ಣ ಭಕ್ತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತೆಯಂತೋಮ, ಯಾರು ಅನನ್ಯವಾಗಿ ಸದಾ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೋ, ನನ್ನ ಸೇವೆಯಲ್ಲಿ ತೊಡಗಿರ್ತಾರೋ, ಅವನ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ. ಯೋಗಕ್ಷೇಮ ಅಂದ್ರೇನು? ಅವನಲ್ಲಿ ಏನಿದೆಯೋ ಅದನ್ನು ನಾನು ಉಳಿಸ್ತೀನಿ, ಏನಿಲ್ವೋ ಏನ್ ಕೊಡ್ಬೇಕು ಅದನ್ನು ಕೊಡ್ತೀನಿ. ಇದು ಭಾಷೆ ಕೊಟ್ಟಿದ್ದಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಯಾರು ಇದನ್ನ ಪಾಲನೆ ಮಾಡ್ತಾರೆ? ಯಾರಿಗೆ ಭಗವಂತನ ಮಾತಿನಲ್ಲಿ ನಂಬಿಕೆ ಇದೆಯೋ ಅವರು ಅದನ್ನು ಸ್ವೀಕಾರ ಮಾಡಕ್ ರೆಡಿ ಆಗ್ತಾರೆ. ಯಾರಿಗೆ ನಂಬಿಕೆ ಇಲ್ವೋ ಯೋಚನೆ ಮಾಡ್ತಾರೆ, ಇಲ್ಲ ನಾನೇ ಮಾಡ್ಬೇಕು, ನಾನೇ ಹಣ ಸಂಪಾದನೆ ಮಾಡ್ಬೇಕು, ನಾನೇ ಮನೆಯನ್ನ ನೋಡ್ಕೋಬೇಕು. ಯಾರಿಗೆ ನಂಬಿಕೆ ಇದೆಯೋ ಅವ್ರು ಹೇಳ್ತಾರೆ, ಇಲ್ಲ ಭಗವಂತ ಹೇಳ್ತಾ ಇದ್ದಾನೆ ಮಾಡ್ತೀನಿ ಅಂತ, ನಾನು ಯಾಕೆ ಡೌಟ್ ಮಾಡ್ಬೇಕು? ಹಾಗಾಗಿ ಭಕ್ತಿ ಅಂದ್ರೆ ಈ ಶ್ರದ್ಧೆಯ ವಿಷಯ, ವಿಶ್ವಾಸದ ವಿಷಯ. ಅವನಿಗೆ ಅಷ್ಟು ನಂಬಿಕೆ ಇತ್ತು. ಸರಿ, ಇದೆಲ್ಲ ಆಗ್ತಾ ಇದೆ. ಆಮೇಲೆ ಕೊನೆಗೆ ಹಿರಣ್ಯಕಶಿಪುಗೆ ಭಯನೇ ಆಗೋಗುತ್ತೆ. ಇವನೇನಪ್ಪ ಇವನು ಹೇಗಿನ್ನು ಜೀವಂತವಾಗಿದ್ದಾನೆ, ಇವನನ್ನು ಕೊಲ್ಲ ಕೂಡ ಆಗ್ತಾ ಇಲ್ವಲ್ಲ. ಇಲ್ಲ ನಾನೇ ಪರ್ಸನಲ್ ಆಗಿ ಟ್ರೈ ಮಾಡ್ತೀನಿ ಇವಾಗ ಕೊಲ್ಲಕ್ಕೆ ಇವನಿಗೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದ್ಸತಿ ಹಿರಣ್ಯಕಶಿಪು ಪ್ರಹ್ಲಾದನನ್ನ ಕರೀತಾನೆ. ಪ್ರಹ್ಲಾದ ಬಂದು ಕೈ ಮುಗಿಸ್ಕೊಂಡು ನಿಂತ್ಕೊಂಡಿದ್ದಾನೆ ಹಿರಣ್ಯಕಶಿಪು ಮುಂದೆ. ಹಿರಣ್ಯಕಶಿಪು ಹೇಳ್ತಾನೆ, ಪ್ರಹ್ಲಾದ ಎಷ್ಟು ಧೈರ್ಯ ನಿನಗೆ, ಎಲ್ಲಿಂದ ಬರ್ತಾ ಇದೆ ಈ ಧೈರ್ಯ? ಮತ್ತೆ ನಾನು ಇಷ್ಟೊಂದು ರೀತಿಗಳಲ್ಲಿ ನಾನು ಕೊಲ್ಲಕ್ ಪ್ರಯತ್ನ ಮಾಡ್ತಾ ಇದ್ರು, ನಿನ್ಗೆ ಯಾಕೆ ಸಾಯ್ತಾ ಇಲ್ಲ? ನಿನ್ನ ಶಕ್ತಿಗೆ ಮೂಲ ಯಾವುದು? ಎಲ್ಲಿಂದ ಬಂದಿದೆ ಇಷ್ಟೊಂದು ಶಕ್ತಿ? ಪ್ರಹ್ಲಾದ ಹೇಳ್ತಾನೆ, ಅಪ್ಪ ನಿನಗೆ ಯಾರು ಶಕ್ತಿ ಕೊಟ್ಟನೋ ಅದೇ ವಿಷ್ಣು ನನಗೂ ಶಕ್ತಿಯನ್ನ ಕೊಟ್ಟಿದ್ದಾನೆ. ತಿರ್ಗಾ ವಿಷ್ಣುವಿನ ಹೆಸರ, ತಿರ್ಗಾ ನೀನು ನನ್ನ ವೈರ್ಯ ಪಕ್ಷದಲ್ಲಿ ನೀನು ಮಾತಾಡ್ತಾ ಇದೆಯಾ? ನಿನಗೆ ಜೀವಂತವಾಗಿರೋಕ್ಕೆ ನಿನಗೆ ಅರ್ಹತೆನೇ ಇಲ್ಲ. ಸರಿ, ಅದೆಲ್ಲಿದ್ದಾನೆ ನೀನು ವಿಷ್ಣು? ಪ್ರಹ್ಲಾದ ಎಲ್ಲಾ ಕಡೆ ನೋಡ್ತಾ ಇದ್ದಾನೆ. ಎಲ್ಲಾ ಕಡೆ ಭಗವಂತ ಕಾಣಿಸ್ತಾ ಇದ್ದಾನೆ. ಅಪ್ಪ ಎಲ್ಲಾ ಕಡೆ ಇದ್ದಾನೆ ನನ್ ಭಗವಂತ. ಇನ್ನೂ ಕೋಪ ಬರ್ತೀನಿ, ಇಲ್ಲೂ ಇದ್ದಾನ ನೀನ್ ಭಗವಂತ ಅಂದ್ರೆ ನನ್ನ ಅರಮನೆಯಲ್ಲೂ ನೀನ್ ಭಗವಂತ ಇದ್ದಾನ? ಕೇಳ್ತಾನೆ, ಒಂದು ಕಂಬವನ್ನ ತೋರಿಸ್ಬಿಟ್ಟು, ಆ ಕಂಬದಲ್ಲಿ ಇದ್ದಾನ ನೀನ್ ಭಗವಂತ? ಪ್ರಹ್ಲಾದ ತಿರುಗ್ತಾನೆ ಕಂಬದ ಕಡೆ, ಕಂಬದಲ್ಲಿ ನೋಡ್ತಾನೆ, ಭಗವಂತ ಕಾಣಿಸ್ತಾ ಇದ್ದಾನೆ. ಹೌದಪ್ಪ, ಅಲ್ಲೂ ಇದ್ದಾನೆ ನನ್ ಭಗವಂತ.
ದುರಹಂಕಾರಿ ಹೇಳ್ತಾನೆ, ನಿನ್ನ ಭಗವಂತ ಇಲ್ಲಿ ಇದ್ರೆ ಹಾಗಾದ್ರೆ ನೋಡೋಣ ಅವನು ಹೇಗೆ ಬಂದ್ಬಿಟ್ಟು ನಿನ್ನನ್ನು ಕಾಪಾಡ್ತಾನೆ. ಇವಾಗ ಅವನು ಬಂದು ನಿನ್ನನ್ನು ಕಾಪಾಡೋದನ್ನ ನಾನು ನೋಡ್ಬೇಕು. ಏನೋ ಇವನು ಆಗ್ನೇಗೆ ಕಾಯ್ತಾ ಇದ್ದ ಭಗವಂತ ಬರೋದಕ್ಕೆ. ಭಗವಂತ ಅಲ್ಲಿ ಇದ್ದ. ಅರೆ ಈ ದುಷ್ಟನ ಮಾತನ್ನ ಕೇಳಿ ಬರ್ಬೇಕಾಯ್ತು. ಯಾಕೆ ಬರ್ಬೇಕಾಯ್ತು? ಪ್ರಹ್ಲಾದ ಹೇಳ್ತಾ ಇದ್ದಾನೆ ಭಗವಂತ ಅಲ್ಲಿದ್ದಾನೆ ಅಂತ. ಇವನು ನಂಬುತ್ತಾ ಇಲ್ಲ. ಆ ಭಗವಂತನ ಭಕ್ತನ ಶ್ರದ್ಧೆಯನ್ನ ಸಾಬೀತುಪಡಿಸೋದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಆ ಕಂಬದೊಳಗೆ ಇದ್ದ ಕಂಬದ ಹೊರಗಡೆ ಬಂದು ಇವಾಗ ಪ್ರತ್ಯಕ್ಷ ಎಲ್ಲರಿಗೂ ಕಾಣಿಸೋ ರೀತಿ. ಪ್ರಶ್ನೆ, ಪ್ರಹ್ಲಾದನಿಗೆ ವಿಷ್ಣು ಕಾಣಿಸ್ತಾ ಇದ್ದ, ಇವಾಗ ಹೊರಗಡೆ ಬಂದ ತಕ್ಷಣ ಅವನು ಯಾಕೆ ನರಸಿಂಹನ ರೂಪವನ್ನು ತಗೊಂಡು ಬರ್ತಾನೆ? ಇನ್ನೊಬ್ಬ ಭಕ್ತ ಕೊಟ್ಟ ವರ. ಯಾರು ಕೊಟ್ಟಿದ್ದು ವರ? ಬ್ರಹ್ಮ ವರ ಕೊಟ್ಬಿಟ್ನಲ್ಲ. ಇವಾಗ ಬ್ರಹ್ಮಾನು ಭಕ್ತ, ಪ್ರಹ್ಲಾದನು ಭಕ್ತ. ಭಗವಂತ ಹಿಂಗೆ ಒಂದೇ ಸತಿ ಎಷ್ಟು ಭಕ್ತರಿದ್ರು ಎಲ್ಲರನ್ನೂ ಸಂತೃಪ್ತಿ ಪಡಿಸ್ಬಿಡ್ತಾನೆ. ನಾವು ಒಂದು ಸಿಚುವೇಶನ್ ಒಬ್ಬರನ್ನ ಸರಿ ಇದು ನೋಡ್ಕೊಂಡ್ರೇನೆ ಅದೇ ಒಂದು ದೊಡ್ಡ ವಿಷಯ ಅಲ್ವಾ? ಅನಂತರು. ಸೊ ಆಗ ವಿಷ್ಣು ಯಾವ ರೂಪದಲ್ಲಿ ಬರ್ತಾನೆ? ಅರ್ಧ ಮಾನವ ಅರ್ಧ ಸಿಂಹ. ನರಸಿಂಹದೇವ ಭಗವಾನ್ ಕಿ ಜೈ. ಅರ್ಧ ಮನುಷ್ಯ ಅರ್ಧ ಸಿಂಹ. ಯಾಕೆ? ಮೊದಲನೇ ಕಂಡೀಷನ್ ಹಿರಣ್ಯಕಶಿಪು ಏನು? ಮಾನವಾನು ಆಗಿರಬಾರ್ದು, ಪಶುನೂ ಆಗಿರಬಾರ್ದು. ಇಲ್ಲ, ಈ ಕಡೆ ಮಾನವಾನು ಅಲ್ಲ, ಆ ಕಡೆ ಪಶುನೂ ಅಲ್ಲ. ಅರ್ಧ ಮಾನವ ಅರ್ಧ ಪಶು. ಸರಿ, ಅದು ಭಗವಂತ ಬ್ರಹ್ಮನ ಸೃಷ್ಟಿ ಅಲ್ಲ, ಸ್ವಯಂ ಭಗವಂತ ಬಂದಿದ್ದಾನೆ. ಸೊ ಮೊದಲನೇ ಕಂಡೀಷನ್ ಆಯ್ತು. ಎರಡನೇ ಕಂಡೀಷನ್ ಅಸ್ತ್ರ. ಯಾವ ಅಸ್ತ್ರನೂ ಇಲ್ಲ ಹಿರಣ್ಯಕಶಿಪು ಹತ್ರ. ಏನು ಅಸ್ತ್ರ? ನಖ. ಮೂರನೇ ಕಂಡೀಷನ್ ಸಮಯ. ಕಾಲದ ಬಗ್ಗೆ ಹೇಳಿರ್ತಾನಲ್ಲ, ಬೆಳಗ್ಗೆನೂ ಅಲ್ಲ ರಾತ್ರಿನೂ ಅಲ್ಲ. ಅರೆ ಹಿರಣ್ಯಕಶಿಪು ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮುಟ್ಟಾಳ. ಈ ಸೂರ್ಯಾಸ್ತಕ್ಕೂ ಮತ್ತೆ ಚಂದ್ರೋದಯ ಅಥವಾ ರಾತ್ರಿ ಆಗಕ್ಕಿಂತ ಮುಂಚೆ, ಅಂಧಕಾರ ಆಗಕ್ಕಿಂತ ಮುಂಚೆ ಒಂದು ಸಮಯ ಇದೆ. ಅದನ್ನ ದಿನ ಅಂತಾನು ಪರಿಗಣಿಸಲ್ಲ, ಅದನ್ನ ರಾತ್ರಿ ಅಂತಾನು ಪರಿಗಣಿಸಲ್ಲ. ಅದಕ್ಕೆ ನಾವು ಮುಸ್ಸಂಜೆ ಅಂತೀವಿ, ಡಸ್ಕ್ ಅಂತಾರೆ ಇಂಗ್ಲಿಷಲ್ಲಿ. ಅದನ್ನ ಅವನು ಲೆಕ್ಕ ಮಾಡಲಿಲ್ಲ. ಸೊ ಹಾಗಾಗಿ ಭಗವಂತ ಯಾವ ಸಮಯಕ್ಕೆ ಕಾದ? ಆ ಸಮಯಕ್ಕೆ ಕಾದ. ಸೊ ಸಮಯವೂ ಕೂಡ ಗೆದ್ದ, ಸಮಯವೂ ಕೂಡ ವಿಫಲವಾಯಿತು ಹಿರಣ್ಯಕಶಿಪುಗೆ. ಆಮೇಲೆ ನಾಲ್ಕನೇ ಕಂಡೀಷನ್ ಏನು? ನೆಲದ ಮೇಲೂ ಅಲ್ಲ, ಆಕಾಶದಲ್ಲ. ಸೊ ಏನ್ ಮಾಡ್ತಾನೆ ಹಿರಣ್ಯಕಶಿಪು? ಏನ್ ಮಾಡ್ತಾನೆ ನರಸಿಂಹದೇವರು? ತನ್ನ ತೊಡೆಗಳ ಮೇಲೆ ಮಲಗಿಸ್ಕೋತಾನೆ. ಆಮೇಲೆ ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ. ಎಲ್ಲಿ ಮಲಗಿಸ್ಕೋತಾನೆ? ಮೊಸಲಿನ ಮೇಲೆ. ಎಲ್ಲಾ ಕಂಡೀಷನ್ ಆಯ್ತಾ? ಆಮೇಲೆ ಏನ್ ಮಾಡ್ತಾನೆ? ಹೊರದು ಬಿಸಾಕ್ತಾನೆ. ಇಷ್ಟೇ ಅಸುರರ ಕತೆ. ಭಗವಂತನಿಗೆ ಮೋಸ ಮಾಡಕ್ಕಾಗತ್ತಾ? ಭಗವಂತನ ಜಯಿಸಕ್ಕಾಗತ್ತಾ? ಭಗವಂತ ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ. ಸರಾಗವಾಗಿ ಬ್ರಹ್ಮ ಕೊಟ್ಟಿದ್ದಂತ ಎಲ್ಲಾ ವರವನ್ನು ಉಳಿಸ್ಕೊಂಡು ನರಸಿಂಹದೇವರು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾರೆ. ಸರಿ ಆಯ್ತು, ಸಂಹಾರ ಮಾಡಿದ್ರೆ ನಾವೇನಪ್ಪ ಮಾಡ್ಬೇಕು? ನಮಗೂ ಇದಕ್ಕೂ ಏನ್ ಸಂಬಂಧ? ನಾನು ಮುಂಚೆನೆ ಹೇಳ್ದೆ, ನಮ್ಮೆಲ್ಲರ ಹೃದಯದಲ್ಲಿ ಯಾರಿದ್ದಾರೆ? ಚಿಕ್ಕ ಪುಟ್ಟ ಹಿರಣ್ಯಕಶಿಪುಗಳಿದ್ದಾರೆ. ಸೊ ಲೀಲೆ ಪ್ರಯುಕ್ತ ನಾವು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು. ಒಬ್ಬ ನರಸಿಂಹ, ನನ್ನ ಹೃದಯದಲ್ಲಿರೋ ಹಿರಣ್ಯಕಶಿಪುವನ್ನ ದಯವಿಟ್ಟು ಸಂಹಾರ ಮಾಡ್ಬಿಡಪ್ಪ. ಹಿರಣ್ಯಕಶಿಪು ಏನು? ನಮ್ಮ ಹೃದಯದಲ್ಲಿರೋ ಹಿರಣ್ಯಕಶಿಪು ನಮಗೆ ಭಕ್ತಿಯನ್ನ ಮಾಡಕ್ಕೆ ಅಡೆತಡೆಗಳಾಗ್ತಾ ಇದೆ. ಭೌತಿಕ ಆಸೆಗಳು, ಇಲ್ಲಿ ಅಲ್ಲಿ ಕೆಟ್ಟ ಸಂಘ, ಈ ರೀತಿ ನಮಗೆ ಬಹಳ ಅಡಚಣೆಗಳಿದೆ ಭಕ್ತರಲ್ಲಿ, ಭಕ್ತಿ ಮಾರ್ಗದಲ್ಲಿ. ಅದನ್ನ ತೆಗೆದುಹಾಕವನು ನರಸಿಂಹದೇವರು. ಅದಕ್ಕೆ ನಾವು ನರಸಿಂಹ ಆರತಿಯನ್ನ ಮಾಡ್ಬಿಟ್ಟು ಏನ್ ಹೇಳ್ತೀವಿ? ಭಕ್ತಿ ವಿಘ್ನ ವಿನಾಶಕ ನರಸಿಂಹದೇವ ಭಗವಾನ್ ಕಿ ಜಯ. ಭಕ್ತಿ ವಿಘ್ನ ವಿನಾಶವನ್ನ ಮಾಡ್ತಾನೆ. ಸೊ ಇವತ್ತು ನಾನು ಒಂದು ಶ್ಲೋಕವನ್ನು ಹೇಳ್ತೀನಿ. ಅದನ್ನು ನೀವು ಪ್ರತಿದಿನ ಕಂಠಪಾಠ ಮಾಡಿ ಅದನ್ನು ಉಚ್ಚಾರ ಮಾಡಿ. ಗ್ರೂಪಲ್ಲಿ ಹಾಕ್ತೀವಿ ಕನ್ನಡದಲ್ಲಿ. ಅದಕ್ಕಿಂತ ಮುಂಚೆ ಇಂತಹ ಶ್ರೇಷ್ಠ ಭಕ್ತಿಯನ್ನ ಮಾಡೋದ್ರಿಂದ ಏನಾಗತ್ತೆ? ಎಷ್ಟೊಂದು ಜನರ ಮನೆಯಲ್ಲಿ ಎಲ್ಲರೂ ಭಕ್ತರು ಯೋಚನೆ ಮಾಡ್ತಾರೆ, ಇಷ್ಟೊಂದೆಲ್ಲ ಭಕ್ತಿ ಯಾಕಪ್ಪ ಮಾಡ್ಬೇಕು? ಕಾರಣ ಕೊಡ್ತೀನಿ. ನಿನ್ನೆ ಎಲ್ಲೋ ಪೂಜೆ ಮಾಡ್ತಿರುವಾಗ ದೇವರಿಂದ ಹೂ ಬಿತ್ತಂತೆ. ಇವತ್ತು ದೇವ್ರಿಗೂ ಅಲ್ಲಿ ಭೋಗ ನೈವೇದ್ಯ ಆಗ್ತದೆ, ಮೇಲಿಂದಾನೇ ಬಿಡಿಸ್ಬಿಟ್ಟು. ಇದೇ ಸಮಯಕ್ಕೆ ಬಿತ್ತು ನಿನ್ನೆ.
ಇದೇ ಸಮಯಕ್ಕೆ ನಿನ್ನೆ ವಿಜಯನಗರದಲ್ಲಿ ಪ್ರವಚನ ಮಾಡ್ತಿದ್ದೆ, ಇದೇ ಸಮಯಕ್ಕೆ ಬಿತ್ತು ಹೂ. ಹೂ ಬೇರೆ ಅಲ್ಲ, ಹಣ್ಣು ಬೇರೆ ಅಲ್ಲ, ಭಗವಂತನಿಗೆ ಅರ್ಪಣೆ ಮಾಡಬೇಕಲ್ಲ. ಅಂದ್ರೆ ಇದು ನಮಗೆ ಬಹಳ ಬೇಕಾಗಿರೋ ವಿಷಯ, ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳಿ. ನಾವು ಭಕ್ತಿಯನ್ನು ಮಾಡಿದ್ರೆ ಏನು ಪ್ರಯೋಜನ ಅಂತ ಎಷ್ಟೊಂದು ಭಕ್ತರ ಮನಸ್ಸಿನಲ್ಲಿ ಪ್ರಶ್ನೆ ಇರುತ್ತೆ. ಈ ಎಲ್ಲ ಕಥೆ ಆದ್ಮೇಲೆ ಅಂತಿಮವಾಗಿ ಪ್ರಹ್ಲಾದನನ್ನು ಉದ್ದೇಶಿಸಿ ಹಿರಣ್ಯಕಶಿಪು ನರಸಿಂಹದೇವರು ಹೇಳ್ತಾರೆ, ಪ್ರಹ್ಲಾದ ಏನಾದ್ರು ವರವನ್ನ ಕೇಳಪ್ಪ. ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ನನಗೆ ಯಾವ ಭೌತಿಕ ವರ ಕೊಡಬೇಡಿ ದಯವಿಟ್ಟು, ನಾನು ಆಗ್ಲೇ ಅಸುರನ ಮನೆಯಲ್ಲಿ ಜನ್ಮ ಪಡ್ಕೊಂಡಿದ್ದೀನಿ, ನನಗೆ ಇದು ಬೇಡ. ಇಲ್ಲ ಇಲ್ಲ, ನಿನಗೆ ನಾನು ಒಂದು ವರ ಕೊಡ್ತೀನಿ. ಏನು ವರ ಅಂದ್ರೆ, ನೀನು ಇಂತಹ ಮಹಾಭಕ್ತನಾಗಿದ್ರಿಂದ ನಿನ್ನ ಈ ಜನ್ಮದಲ್ಲಿನ 7 ತಲೆಮಾರುಗಳು, 7 ಜನರೇಷನ್ ಮುಕ್ತಿಯನ್ನು ಪಡ್ಕೋತಾರೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ 7 ತಲೆಮಾರುಗಳು ಮುಕ್ತಿಯನ್ನು ಪಡ್ಕೋತಾರೆ. ಅದು ಮಾತ್ರ ಅಲ್ಲ, ಅದರ ಹಿಂದಿನ ಜನ್ಮದಲ್ಲಿ 7 ತಲೆಮಾರುಗಳು, ಒಟ್ಟು 21 ಜನರೇಷನ್ ಮುಕ್ತಿಯನ್ನು ಪಡ್ಕೋತಾರೆ. ಯಾಕೆ? ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಶುದ್ಧ ಭಕ್ತನಾಗಿದ್ದಕ್ಕೆ 21 ಜನರೇಷನ್ಸ್, 21 ತಲೆಮಾರುಗಳು ವೈಕುಂಠಕ್ಕೆ ಹೋಗುತ್ತೆ. ಇದಕ್ಕಿಂತ ಶ್ರೇಷ್ಠವಾದ ಸೇವೆ ನೀವು ನಿಮ್ಮ ಮನೆಯವರಿಗೆ ಯಾರಿಗಾದ್ರು ಮಾಡಕ್ ಸಾಧ್ಯನಾ? ದೈಹಿಕವಾಗಿ ಅವರನ್ನು ನೋಡ್ಕೋಬಹುದು, ಅವ್ರಿಗೆ ಆಶ್ರಯ ಕೊಡ್ಬೋದು, ಸ್ಕೂಲಿಗೆ ಸೇರಿಸ್ಬೋದು, ಹಾಳು ಮೂಳು ಮಾಡ್ಬೋದು. ಆದ್ರೆ ಯಾರು ಕೂಡ ತಮ್ಮನ್ನೇ ತಾವು ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ. ತಮ್ಮದೇ ಮುಕ್ತಿ ಹಾಗೆ ಮಾರ್ಗ ಗೊತ್ತಿಲ್ಲ, ಇನ್ನು 21 ತಲೆಮಾರುಗಳಿಗೆ ಮುಕ್ತಿಯನ್ನು ಕೊಡೋಕೆ ಹೇಗೆ ಸಾಧ್ಯ? ಇದು ಭಕ್ತಿಯ ಒಂದು ಶಕ್ತಿ. ಅದು ಪ್ರಹ್ಲಾದ ಕೇಳಲಿಲ್ಲ, ಭಗವಂತ ಕೊಟ್ಟ. ಭಕ್ತಿಯನ್ನು ಮಾಡೋದ್ರಿಂದ ಆಟೋಮ್ಯಾಟಿಕ್ ಆಗಿ ಯಾರ ಮನೆಗಳಲ್ಲಿ ತಂದೆ ತಾಯಂದ್ರು ಮಕ್ಕಳಿಗೆ ಅಡೆತಡೆ ಆಗ್ತಾ ಇದಾರೋ ಅವರು ಯೋಚನೆ ಮಾಡಿ. ನಿಮ್ಮ ಮನೆಗಳಲ್ಲಿ ನಿಮಗೆ ಭಕ್ತಿ ಮಾಡಕ್ಕೆ ಇನ್ಯಾರು ಅಡೆತಡೆಗಳಾದ್ರೆ ಅವ್ರಿಗೋಗಿ ಹೇಳಿ, ನಾನು ಮಾಡೋದ್ರಿಂದ ನಿಮಗೂ ಲಾಭ. ನಿಮ್ಗೆ ಇನ್ನೊಂದು ರಹಸ್ಯ ಹೇಳ್ಬೇಕು. ಏನು ಅಂದ್ರೆ, ಗಂಡಸರು ಮಾಡೋ ಭಕ್ತಿ ಇಂದ ಹೆಂಗಸರಿಗೆ ಅಂದ್ರೆ ಪತ್ನಿಯರಿಗೆ 50% ಫ್ರೀ. ಸೊ ಬುದ್ಧಿವಂತರಾಗಿ ನಿಮ್ಮ ಯಜಮಾನರು ಯಾರು ಭಕ್ತಿ ಮಾಡ್ತಾರೆ ಅವ್ರು ಚೆನ್ನಾಗಿ ಭಕ್ತಿ ಮಾಡಕ್ಕೆ ಅವಕಾಶ ಮಾಡಿಕೊಡಿ, ನಿಮಗೆ 50% ಫ್ರೀ ಆಗಿ ಬರುತ್ತೆ. ನರಸಿಂಹದೇವರು ಬರ್ತಾ ಇದ್ದಾರೆ, ಇನ್ನೊಬ್ರು 6:35 ಬರ್ತಾರೆ. ಅಷ್ಟೊತ್ತಿಗೆ ನಾವು ಪ್ರಸಾದವನ್ನು ಮುಗಿಸ್ಬೇಕು. ಹಾಗಾಗಿ ನಾನು ಇಲ್ಲಿ ಮುಗಿಸ್ತೀನಿ. ಒಂದೇ ಒಂದು ಶ್ಲೋಕ, ಈ ಶ್ಲೋಕವನ್ನ ಹೇಳ್ತೀನಿ ನಾನು, ಎಲ್ಲರೂ ಉಚ್ಚಾರ ಮಾಡಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಕನ್ನಡದಲ್ಲಿ ಇಲ್ಲ. ಈ ಶ್ಲೋಕ ಹೇಳ್ಬಿಟ್ಟು ಮುಗಿಸೋಣ. ಓಂ ನಮೋ ಭಗವತೆ ನರಸಿಂಹಾಯ, ನಮಸ್ತೇಜಸ್ತೇಜಸೇ, ಆವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ತಮೋಗ್ರಸ ಓಂ ಸ್ವಾಹ ಅಭಯಂ ಆತ್ಮನಿ ಭೂಯಿಷ್ಠ ಓಂ ಶ್ರೌಂ. ಈ ಶ್ಲೋಕವನ್ನು ಪ್ರತಿದಿನ ಪಠನ ಮಾಡಿ. ನಿಮ್ಮ ಭಕ್ತಿಯ ಮಾರ್ಗದಲ್ಲಿ ಇರುವಂಥ ಎಲ್ಲ ಅಡೆತಡೆಗಳು ಕೂಡ ನಿರ್ನಾಮವಾಗುತ್ತದೆ. ನೀವು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಓಕೆ, ಇದರೊಂದಿಗೆ ಇವತ್ತು ನಾವು ಇಲ್ಲೇ ಪ್ರವಚನ ಮುಗಿಸೋಣ. ನರಸಿಂಹದೇವರು ಒಬ್ರು ಬರ್ತಾ ಇದ್ದಾರೆ, ಒಳಗೊಬ್ರು ಇದ್ದಾರೆ, ಇನ್ನೊಬ್ರು ಬರ್ತಾ ಇದ್ದಾರೆ. 6:35 ವರ್ಷಕ್ಕೆ ನಾವು ಇಲ್ಲಿ ಪ್ರಸಾದ ಮಾಡಿ ಖಾಲಿ ಮಾಡ್ಬೇಕು, ಜಾಗ ಕ್ಲೀನ್ ಮಾಡಿರ್ಬೇಕು ಅವ್ರು ಬರೋದಕ್ಕೆ. ಹಾಗಾಗಿ ಇವಾಗ ಪ್ರಸಾದ ವಿತರಣೆ ಮಾಡ್ತೀವಿ. ಹರೇ ಕೃಷ್ಣ.